ध्यायन्तु ममङ्गानि वाक्प्राणचक्षुषोत्तमतो बलमिन्द्रियाणि च सर्वाणि सर्वं ब्रह्मोपनिषदं मां ब्रह्म निराकुर्याम् मा ब्रह्म निराकरोत् अनिराकरणमस्तु अनिराकरणमे अस्तु तदात्मने निरतेय उपनिषत्सु धर्मस्ते मयि सन्तु ॐ शान्ति शान्ति शान्तिः। सदाशिवसमारम्भां शङ्कराचार्यमध्यमाम् अस्मदाचार्यपर्यन्तं वन्दे गुरुपरम्पराम्। शङ्करं शङ्कराचार्यं केशवं बादरायणं सूत्रभाष्यकृतौ वन्दे ಭಗವಂತವು ಪುನಃ ಪುನಃ. ಆದಿಶಂಕರರನ್ನ ಮೊದಲ ಮಾಡಿಕೊಂಡು ಅದ್ವೈತ ಗುರು ಪರಂಪರೆಯನ್ನ ವಾಕ್ಮನ ಕಾಯಂಗಳಿಂದ ಸ್ಮರಿಸಿ ಅದ್ವೈತ ಚಕ್ರವರ್ತಿ ಸಾರ್ವಭೌಮ ಸದ್ಗುರು ಸಿದ್ಧಾರೂಢಪ್ಪಂಗಳ ಶ್ರೀಚರಣಗಳಲ್ಲಿ ವಂದಿಸಿ ತತ್ಸ್ವರೂಪಿಗಳಾದ ಮಹಾಮೌನಿಯೋಗಿ ಗುರುನಾಥಾರೂಢಪ್ಪಂಗಳ ಶ್ರೀಚರಣಗಳಲ್ಲಿ ಹಣಮಣಿದು ಶ್ರೋತ್ರಿಯರು ಬ್ರಹ್ಮನಿಷ್ಠರು ಬ್ರಹ್ಮಲೀನ ವಿಷ್ಣುಪಾದಪ್ಪಂಗಳ ಶ್ರೀಚರಣಗಳಲ್ಲಿ ನತಮಸ್ತಕನಾಗಿ ಈ ಸತ್ಸಂಗದಲ್ಲಿ ಭಾಗಿಯಾಗಿರುವಂತಹ ಸಕಲ ಪೂಜ್ಯರ ಶ್ರೀಚರಣಗಳಿಗೆ ನಮನಗಳನ್ನು ಅರ್ಪಿಸುತ್ತಾ ಹಾಗೂ ಶರಣರಿಗೂ ಭಕ್ತಿಪೂರ್ವಕವಾದ ವಂದನೆಗಳನ್ನು ಅರ್ಪಿಸಿ ಇವತ್ತಿನ ಈ ಕಾರ್ಯಕ್ರಮದೊಳಗೆ ಪ್ರವೇಶಿಸೋಣ. ಪರಮಾರ್ಥ ಚಿಂತಾಮಣಿ ಉಪನಿಷತ್ ಸಿದ್ಧಾಂತ, ಅದರೊಳಗೆ ವಿದ್ಯಾವಿದ್ಯೆಗಳ ಬಗ್ಗೆ ಅವಲೋಕನ ಮಾಡ್ಕೊಂಡು ಬಂದವಿ. 39ನೇ ಜುಳುಕು ಅವಿದ್ಯೆಯಿಂದ ಆಗುವ ಅನರ್ಥಗಳು ಅಂತ ಮುಂದಿನ ದಿವಸ ಇವು ಎರಡು ಪ್ಯಾರ ಮಾತ್ರ ಮುಗಿದಿತ್ತು. ಕನಸನ್ನು ಕಾಣುವಾಗ ಕನಸಿನೊಳಗಿರುವ ವಿದ್ಯೆ ಇರಬಹುದು, ಅವಿದ್ಯೆ ಇರಬಹುದು. ಆ ಕನಸಿನೊಳಗ ಅದು ಇರುವ ಪರ್ಯಂತರ ಅದು ವಿದ್ಯೆಯಿಂದ ಇರಬಹುದು, ಅವಿದ್ಯೆಯಿಂದ ಇರಬಹುದು. ಆ ಎರಡೂ ಕ್ರಿಯೆಗಳು ಕನಸು ಇರುವಾಗ ಮಾತ್ರ ಅವು ಇದ್ದುಕೊಂಡಿರುತ್ತವೆ. ಅವನ್ನ ಅವಾಗ ಬಿಡುಗಡೆ ಮಾಡ್ಕೊಳಕ್ಕಾಗೇ ಇಲ್ಲ ನಮಗೆ. ಎಚ್ಚತ್ತು ಕೂಡಲೇ ವಿದ್ಯೆ ಅವಿದ್ಯೆ ಎರಡೂ ಕೂಡ ಹೊರಟು ಹೋಗ್ಬಿಡ್ತವೆ. ಇಲ್ಲಿ ಎಚ್ಚರ ಅಂದ್ರೆ ಏನು? ಎಚ್ಚತ್ತು ಕೂಡಲೇ ಅಂತ ಶಬ್ದ ಬಳಸ್ಯಾರ. ಎಚ್ಚತ್ತಾಗ ಆ ಕನಸಿನೊಳಗಾಗಿರುವಂತ ವಿದ್ಯೆ ಇರ್ಬೋದು, ಅವಿದ್ಯೆ ಇರ್ಬೋದು. ಈ ಎತ್ತರ ಆಗೋದಂದ್ರೆ ಎದಕ್ಕೆ ಎತ್ತರ ಆಗ್ಬೇಕು? ಮಲ್ಕೊಂಡವ್ರು ಯಾರು? ಇಲ್ಲಿ ನಾವು ಅವಲೋಕನ ಮಾಡಿದರೆ ನಮ್ಮ ಆತ್ಮಸ್ವರೂಪ ಎಂದೂ ನಿದ್ರೆ ಮಾಡಿಲ್ಲ. ಯಾವಾಗಲೂ ಬೆಳಕೊಂತಾನೆ ಇದ್ದಾನ. ಕನಸಿನಿಂದ ಎಚ್ಚೆತ್ತ ಕೂಡಲೇ ಅಲ್ಲಿ ತೋರುವ ಘಟನಾದಿಗಳೆಲ್ಲವೂ ಏಳ ಹೆಸರಿಲ್ಲದೆ ಮಾಯವಾಗುತ್ತೆ ಅಂತ ಹೇಳಿದ್ರು. ಅದು ವಿದ್ಯಾನಾರ ಇರಲಿ, ಅವಿದ್ಯಾನ ಇರಲಿ, ಅಲ್ಲಿ ತೋರುದು ವಿದ್ಯಾ ಅವಿದ್ಯೆ ಎರಡು ನಮ್ಮ ಆತ್ಮ ಸ್ವರೂಪಕ್ಕ ತಿಳುವಳಿಕೆ ರೂಪದೊಳಗೆ ಬಂದಿರುವ. ನೋಡ್ರಿ, ಇಲ್ಲಿ ಒಂದ್ ಸ್ವಲ್ಪ ಗಮನ ಇಡ್ರಿ. ಎಚ್ಚತ್ತ ಕೂಡಲೇ ಏಳ ಹೆಸರಿಲ್ಲದೆ ಹೋಗುತ್ತದೆ ಅಂತ ನಿನ್ನಿನ ದಿವಸ ನಾವು ಮಣ್ಣಿನ ದಿವಸ ನೋಡ್ಕೊತ ಬಂದೆ. ಆ ತಿಳುವಳಿಕೆ ಯಾರ್ದು ಅಂತ ಮಾತ್ರ ವಿವೇಕ ಇಲ್ಲ ನಮ್ಮಲ್ಲಿ.
ಅದಕ್ಕೆ ದೃಷ್ಟಾಂತ ಕೊಟ್ಟಾರ ಅವರು, ಕನಸಿನ ದೃಷ್ಟಾಂತ ಕೊಟ್ಟಾರ. ನಮ್ಮ ಆತ್ಮ ಸ್ವರೂಪನಲ್ಲಿ ಈ ಅವಸ್ಥೆಗಳ ಪ್ರತೀತಿ ಏನಾದರೂ ಉಂಟಾ ಅಂತ ಮೊದಲು ನಿರ್ಣಯ ಮಾಡ್ಕೋ. ಆತ್ಮಸ್ವರೂಪದೊಳಗ ಯತ್ರ ಸ್ವಪ್ನ ಸುಷುಪ್ತಿಗಳ ಇರವು ಇದ್ದುಕೊಂಡಿದೆಯಾ? ನಾವು ಅದನ್ನು ಬಿಡಿಸಿಕೊಂಡ್ರೆ ಈ ವಿದ್ಯಾ ಅವಿದ್ಯೆಗಳ ಸೋಂಕು ನಮ್ಮ ಆತ್ಮಸ್ವರೂಪದೊಳಗೆ ಲವಲೇಶ ಇಲ್ಲ. ವಿದ್ಯೆ ಅನ್ನೋದೂ ಅಭಿಮಾನ, ಅವಿದ್ಯೆ ಅನ್ನೋದು ಅಭಿಮಾನ. ಆಗ ಅದು ಒಂದು ತಿಳುವಳಿಕೆ, ಅದು ಒಂದು ತಿಳುವಳಿಕೆ. ನಾವು ಯಥಾರ್ಥವಾಗಿ ಎಚ್ಚತ್ತ ಕೂಡಲೇ ಅಂತ ಶಬ್ದ ಬಳಸ್ಯಾರ. ಕನಸಿನಿಂದ ಎಚ್ಚತ್ತ ಕೂಡಲೇ ಅಲ್ಲಿರುವಂಥ ವಿದ್ಯಾ ಅವಿದ್ಯೆಗಳ ಸಮೇತ, ಅಲ್ಲಿ ದೇಶ ಕಾಲ ಶರೀರ, ಅಲ್ಲಿಯ ಜೀವಿಗಳು ಆತ್ಮರು, ಆ ಪ್ರಪಂಚ ಎಲ್ಲವೂ ವರಿಷ್ಠ ಬಿಡ್ತದೆ, ಏನು ಇರುವುದಿಲ್ಲ. ಇದು ನಮ್ಮ ಅನುಭವ ಗೋಚರ ಆಗ್ಯದಲ್ಲ. ಯಾರಿಗಾದ್ರೂ ಏನಾದ್ರೂ ಕನಸಿನ ಲವಲೇಶ ಏನಾದ್ರೂ ಅಲ್ಲಿ ಉಳ್ಕೊಳ್ಳುತ್ತಾ ಎಚ್ಚರಕ್ಕೆ ಬಂದ ಮೇಲೆ, ಅಥವಾ ಕನಸನ್ನ ಕಾಣುವಾಗ ಈ ಎಚ್ಚರದ ಲವಲೇಶ ಏನಾದ್ರೂ ಅಲ್ಲಿ ಏನಾದ್ರೂ ಬಂದುಕೊಂಡಿದೆಯಾ, ಇದ್ದುಕೊಂಡಿದೆಯಾ? ಅದು ಇಲ್ಲ. ಇವು ಎರಡರ ಅನುಭವ, ಇವೆರಡರ ಅನುಭವ ಯತ್ರರಂದ್ರಿ ಸ್ವಪ್ನರ ವಿದ್ಯಾವಿದ್ಯೆಗಳು ಪ್ರಕಟವಾಗಿ ಪ್ರತೀತಿಗೊಂಡಿರುವುದು ಇವೆರಡು ಅವಸ್ಥೆಯೊಳಗನ. ಇವೆರಡರ ಅನುಭವವನ್ನ ನೋಡ್ರಿ. ಅಲ್ಲಿ ಅನುಭವ ಮಾಡಿದ ಯಾರಿಗೆ ಅನುಭವ ಆಗ್ಯದೋ ಅವನ ರೂಪರೇಷೆ ಎಂಥದ್ದು ಅಂತ ನಾವು ಗಮನ ಹರಿಸೋದಿಲ್ಲ. ಯಾಕ? ಎಚ್ಚರದ ಪ್ರಮಾತೃ, ಎಚ್ಚರದ ಅಂತಃಕರಣ, ಈ ಎಚ್ಚರದ ಅಲ್ಲಿ ತೋರುವ ಪ್ರಪಂಚ, ಜೀವರಾಶಿ, ಇದೆಲ್ಲವನ್ನು ನಾವು ಪ್ರಮಾತೃವಾಗಿನ ವ್ಯವಹಾರ ಮಾಡ್ತಿರ್ತೇವೆ. ಅಲ್ಲೇ ಪ್ರಮಾತೃತ್ವವು ಕೂಡ ನಮ್ಮ ಸ್ವರೂಪದೊಳಗೆ ಇರುವುದಿಲ್ಲ. ಯಾವ ಅನುಭವದಾಗ? ಎಚ್ಚರ ಹೊರಟು ಹೊತ್ತು ಅಂದ್ರೆ ಇದ್ರ ಸಂತತಿ ಸಂತಾನ ಯಾವದೊಂದು ನನ್ನ ಸ್ವರೂಪದಾಗಿಲ್ಲ ಅನ್ನೋದು ಅನುಭವ. ಸ್ವಪ್ನ ಹೊರಟು ಹೊತ್ತು ನಾನು ಎತ್ತರಕ್ಕೆ ಬಂದೆ ಅಂದಾಗ ಸ್ವಪ್ನದ ಪ್ರಮಾತ್ರವಾಗಲಿ, ಪ್ರಮಾಣ ಪ್ರಮೇಯ ಪ್ರಪಂಚ, ಅಲ್ಲಿವ ಜೀವರಾಶಿಗಳು ಇವೆಲ್ಲವೂ ಕಿಂಚಿತ್ ನನ್ನ ಸ್ವರೂಪದೊಳಗಿಲ್ಲ ಅನ್ನೋದು ಅನುಭವ. ಮತ್ ನಮ್ಮ ಸ್ವರೂಪಕ್ಕೆ ಯಾವ ಸಂಬಂಧ ನೋಡ್ರಿ. ನಾವು ಮಾತ್ರ ಅಲ್ಲಿ ಪ್ರಮಾತೃವಿಗೆ ಸ್ಥಾನವನ್ನು ಕೊಡ್ಲಿಲ್ಲ ಅಂದ್ರೆ, ಆ ಪ್ರಮಾತೃವಿಗೆ ಸ್ಥಾನವನ್ನು ಕೊಟ್ಟದ್ದು ಅವಿದ್ಯೆ ಅಂತ ಶಾಸ್ತ್ರಕಾರರು ಹೇಳ್ತಾರೆ. ಆದ್ರೆ ಅನುಭವದೊಳಗೆ ಹೆಂಗೈತಿ ಅಂದ್ರೆ ಪ್ರಮಾತೃ ಅನ್ನೋನ ಸಿದ್ಧಿಲ್ಲ, ಅವಾಗ ಯಾರ ಅವಿದ್ಯೆ ರೂಪದಿಂದ ಕೂಡ್ಯಾನ ಅಂತ ಹೇಳ್ಯಾರ.
ಭೋಗ ಸೌಕರ್ಯಕ್ಕೆ ಪರಮಾತ್ಮನನ್ನು ಕಲ್ಪಿಸಿಕೊಂಡಾರ, ಇಲ್ಲ ಅಂತಲ್ಲ. ಇದಕ್ಕೆ ಎಚ್ಚರದ ಅವಸ್ಥೆಯಾಗಲಿ ಸ್ವಪ್ನಾದಿಗಳ ಅವಸ್ಥೆಯೊಳಗೆ ಪರಮಾತ್ಮರು ಬಹಳ ಪ್ರಧಾನವಾಗಿ ಶಾಸ್ತ್ರಕಾರರಲ್ಲಿ ಕಲ್ಪಿಸಿಕೊಂಡಾರ. ನಮ್ಮ ಸ್ವರೂಪ ಪರಮಾತ್ಮನೂ ಅಲ್ಲ, ಪ್ರಮಾಣ ಪ್ರಮೇಯಗಳ ರಾಶಿನೂ ಅಲ್ಲ. ಇದು ನಿಮ್ಮ ಅನುಭವದಾಗ ಸಿದ್ಧ ಆಗ್ತದ. ಎಚ್ಚರ ರೂಪದಿಂದೊಡಗೂಡಿ ತೋರುವ ಈ ಪರಮಾತ್ಮ ಪ್ರಮಾಣ ಪ್ರಮೇಯಾದಿಗಳು ಸ್ವಪ್ನ ಕಾಲದಲ್ಲಿ ಇರುವುದಿಲ್ಲ. ಸ್ವಪ್ನ ಕಾಲದಲ್ಲಿ ತೋರುವ ಪರಮಾತ್ಮ ಪ್ರಮಾಣ ಪ್ರಮೇಯ ಪ್ರಪಂಚ ಇದು ಯಾವುದು ಎತ್ತರ ಕಾಲದಲ್ಲಿ ಇರುವುದಿಲ್ಲ. ಇದನ್ನು ಅನುಭವ ಮಾಡಿ ತಿಳ್ಕೊಂಡಿರೋ ಅಥವಾ ಯಾವ್ದಾದ್ರೂ ಇಂದ್ರಿಯ ಕರ್ಣಾದಿಗಳನ್ನು ಇಟ್ಟುಕೊಂಡು ತಿಳಿದಿರಾ? ಅದಕ್ಕೆ ವಿದ್ಯಾ ಅನ್ನೋದಾಗ್ಲಿ ಅವಿದ್ಯಾ ಅನ್ನೋದಾಗ್ಲಿ ಅವೆರಡೂ ನಮ್ಮ ಸ್ವರೂಪದೊಳಗೆ ಸಿದ್ಧ ಆಗೋದಿಲ್ಲ ಅಂತ ಅವ್ರು ಹೇಳಿಕೆ ಬಂದ. ಇವು ಯಾವ ಇನ್ನೊಂದು ಅವಸ್ಥೆಯೊಳಗ ಇರುವುದಿಲ್ಲ ಅಂತ ಹೇಳಿದ್ರ ಇಟ್ಟು ಪರಮಾತ್ಮನ ದೃಷ್ಟಿ ಇಟ್ಟುಕೊಂಡ ಹೇಳಿದಂಗಾಗತ್ತೆ. ಅದ್ರ ಅನುಭವ ಹಂಗಿಲ್ಲಲ್ಲ. ಅದಕ್ಕೆ ಯಥಾರ್ಥವಾಗಿ ಏನಿದ್ದುಕೊಂಡಿದೆಯೋ, ಎಚ್ಚರದೊಳಗಿನ ವಿದ್ಯೆ ಇರಬಹುದು ಅವಿದ್ಯೆ ಇರಬಹುದು, ಅವೆರಡೂ ಒಂದು ಬಗೆಯ ತಿಳುವಳಿಕೆನ ನಮ್ಮ ಅರಿವಿಗೆ ಗೋಚರ ಆಗಿರುವಂತಹ ವಿಷಯಾದಿಗಳೇ. ಅದು ವಿದ್ಯೆ ಇರಬಹುದು ಅವಿದ್ಯೆ ಇರಬಹುದು. ಅವೆರಡೂ ಶಾಸ್ತ್ರಕಾರರ ಕಲ್ಪಿಸಿಕೊಂಡಿರು. ಇವೆರಡೂ ಸಿದ್ಧಿಸುವುದಿಲ್ಲ ನಮ್ಮ ಸ್ವರೂಪದೊಳಗೆ. ನಮ್ಮ ಸ್ವರೂಪದೊಳಗೆ ಉಂಟಾ? ಯಾರಾದ್ರೂ ನೋಡ್ಕೊಳ್ರಿ, ಅನುಭವ ಆಗೈತಿರ್ಲಿ. ಇಲ್ರಿ, ಅದು ವಿದ್ಯೆಯಿಂದನ ಈ ಅವಿದ್ಯೆ ಎಚ್ಚರದ ಅವಸ್ಥೆಯೊಳಗ ಇತ್ತು. ಎಚ್ಚರ ಬಿಟ್ಟು ಹೋದ್ಮೇಲೆ ಈ ಅವಿದ್ಯೆ ಹೋಯ್ತು, ವಿದ್ಯೆ ನನ್ನ ಬೆನ್ನತ್ತೆ ಬಂತು ಅಂತ ಯಾರಿಗಾರ ಅನುಭವ ಆಗ್ಯದನ? ಆ ವಿದ್ಯೆಯಿಂದ ತಿಳಿದಾಗನ ಈ ಅವಿದ್ಯೆ ಹೋತು ಅಂತ ಏನಾದ್ರು ಯಾರಿಗಾರ ಅನುಭವ ಆಗೈತನ? ಒಂದ್ ಅವಸ್ಥೆಯಿಂದ ಇನ್ನೊಂದು ಅವಸ್ಥೆಗೆ ಬಂದಾಗ ಅದ್ರಾಗಿನ ವಿದ್ಯೆ ಈ ಅವಸ್ಥೆಗೆ ಬಂದು ಅದು ತಿಳಿಸ್ಕೊಡುತ್ತೆ. ನೋಡಿ, ಇಲ್ಲಿ ತನಕ ತೋರಿಸ್ ನಿನಗೆ ಅದು ಯಾವುದು ಇಲ್ಲ ಅಂತ. ಅದು ನಿಮ್ಮ ಸ್ವರೂಪದ ಅನುಭವ. ಅದು ನಮ್ಮ ಸ್ವರೂಪದ ಅನುಭವನ ಆ ರೂಪದೊಳಗದ. ಅದು ವಿದ್ಯೆ ಇರ್ಲಿ ಅವಿದ್ಯೆ ಇರ್ಲಿ, ಮತ್ತೊಂದು ಅವಸ್ಥೆಯೊಳಗ ವ್ಯವಹಾರಕ್ಕೆ ಬಳಸಿಕೊಂಡಿರುವಂತಹ ಸಾಮಗ್ರಿಗಳು. ವಸ್ತು ರೂಪದಾಗಿಲ್ಲ, ಇಲ್ಲ ವಿದ್ಯಾನೂ ಇಲ್ಲ ಅವಿದ್ಯಾನೂ ಇಲ್ಲ. ನಮ್ಮ ಸ್ವರೂಪದೊಳಗನ ಕಲ್ಪಿಸಿಕೊಂಡೇವೆ. ಅದನ್ನು ಶಾಸ್ತ್ರಕಾರರು ವಿದ್ಯಾ ಅವಿದ್ಯಾದಿಗಳ ರೂಪದಿಂದೊಡಗೂಡಿ ಬೋಧ ಸೌಕರ್ಯಕ್ಕೆ ಬೇಗ ಅವ್ರಿಗೆ ಅನುಭವಕ್ಕೆ ಬರಲಿ ಅಂತ ನೋಡ್ರಿ, ಅನುಭವಕ್ಕೆ ಅನುಸರಿಸಿಕೊಂಡು ನೋಡ್ರಿ. ಅದಕ್ಕೆ ಅವ್ರು ಹೇಳ್ಯಾರ, ಕನಿಷ್ಠ ಒಂದು ದೃಷ್ಟಾಂತ ಹೇಳ್ಯಾರ. ಅಲ್ಲೇ ಅವಿದ್ಯಾ ಅನರ್ಥಗಳಿಂದ ಕೂಡಿಕೊಂಡು ನಮಗೆ ಬಗೆ ಬಗೆಯ ರೂಪದೊಳಗೆ ಕನಿಷ್ಠನೊಳಗೆ ಕಾಡತೆಪ್ಪ. ಎಚ್ಚರ ಬಂದಗಳಕನ ಆ ಅನರ್ಥ ರೂಪವಾಗಿರುವಂತಹ ಅವಿದ್ಯೆ ಎಲ್ಲವೂ ಹೋತು, ವಿದ್ಯಾ ಮಾತ್ರ ಉಳ್ಕೊಂತು ಅಂತ ಯಾರ್ಯಾರು ಅನುಭವಕ್ಕೆ ಬಂದತ್ತೇನ? ಸ್ವಲ್ಪ ಲಕ್ಷ ಇಡ್ರಿ. ಆ ಅವಸ್ಥೆಯೊಳಗೆ ಏನ್ ನಡೆದೋ ಅದೆಲ್ಲ ವ್ಯವಹಾರನ ಅದು ನಮ್ಮ ಪರಮಾರ್ಥ ದೃಷ್ಟಿಯೊಳಗೆ ಎಂದೂ ಸಿದ್ಧ ಆಗುವುದೇ ಇಲ್ಲ. ಅದು ವಿದ್ಯೆಯಿಂದರ ಕೂಡಿರ್ಬೋದು ಅವಿದ್ಯೆಯಿಂದರ ಕೂಡಿರ್ಬೋದು. ಹಾಗೈತೆ ಯಾರಿಗಾದ್ರು ಇಲ್ರಿ, ಕನಸಿನೊಳಗ ಅವಿದ್ಯಾ ರೂಪದಿಂದೊಡಗೂಡಿ ಆಗಿರುವ ಅನರ್ಥಗಳೆಲ್ಲವೂ ಎಚ್ಚರಕ್ಕೆ ಬಂದ್ಗಳಕ್ಕನ ಬಿಟ್ಟು ಹೋತು. ಅದು ವಿದ್ಯೆಯಿಂದನೇ ಬಿಟ್ಟು ಹೋತು ಅಂತೂ ನಿರ್ಣಯ ಇಲ್ಲ. ಅಲ್ಲಿ ವಿದ್ಯೆಯಿಂದನೇ ಬಿಟ್ಟು ಹೋತೇನದು
ವಿದ್ಯಾನ್ನು ಎತ್ತರಕ್ಕೆ ಬಂದೆ, ಎತ್ತರದೊಳಗೆ ಅವಿದ್ಯೆ ಇಲ್ಲ, ಅಲ್ಲಿ ಕನಸಿನೊಳಗೆ ಇತ್ತು. ಆ ಕನಸಿನ ಅವಿದ್ಯಾ ರೂಪದ ಅನರ್ಥಗಳಿಂದ ಬಹಳ ಬಳಲಿದೆ. ಈಗ ಎತ್ತರ ಆದ್ಮೇಲೆ ಅದೆಲ್ಲ ಹೊರಟು ಹೋಗಿವು. ಹಂಗಾರ ವಿದ್ಯೆ ಅಲ್ಲಿ ಉಳ್ಕೊಳತ್ತೇನೋ ಎತ್ತರಕ್ಕ? ಅಲ್ಲಿ ಅನುಭವ ಹೆಂಗೈತಿ? ಅದು ವಿದ್ಯಾನಾರ ಇರ್ಲಿ ಅವಿದ್ಯಾನ ಇರ್ಲಿ, ಅದು ಎಲ್ಲ ವ್ಯವಹಾರಕ್ಕೆ ಬಳಸಿಕೊಂಡಿರುವಂಥ ಶಾಸ್ತ್ರಕಾರರ ಬೋಧನೆಗಳು. ಶಾಸ್ತ್ರಕಾರರನ್ನ ಖಂಡಿಸ್ತಾರಂತಲ್ಲ, ಅನುಭವ ನೋಡ್ಕೊಳ್ರಿ ಅಲ್ಲಿ ಅಂತ. ಅವಿದ್ಯಾ ಮತ್ತು ಅದರ ಅನರ್ಥಗಳೆಲ್ಲ ಹೊರಟೋಗಿ ವಿದ್ಯಾ ಒಂದು ಉಳ್ಕೊಂಡೈತಿ ಅಂತನೂ ಅನುಭವ ಆಗಿಲ್ಲ ನಮಗ ಎತ್ತರಕ್ಕೆ ಬಂದ ಮೇಲೆ. ಅಥವಾ ಎತ್ತರದಿಂದ ಕನಸಿಗೆ ಹೋದಾಗ ಎತ್ತರದೊಳಗೆ ಅನರ್ಥಗಳು ಏನಿದ್ವಲ್ಲ ವಿದ್ಯಾ ದೃಷ್ಟಿಯಿಂದ, ಇವು ಅಷ್ಟೇ ಎಲ್ಲ ನಾಶಿಯಾಗಿ ವಿದ್ಯೆ ಒಂದು ಕನಸಿಗೆ ಬಂದಿತ್ತು. ಅದರ ಪ್ರಕಾಶದಿಂದ ಅಲ್ಲಿ ನೋಡಿದೆ, ಅಲ್ಲಿ ಅನರ್ಥಗಳಿರ್ಲಿಲ್ಲೇನೋ, ಅವಿದ್ಯಾ ರೂಪದ ಅನರ್ಥಗಳು ಅಲ್ಲಿ ಉಳಿತು. ಲಕ್ಷ್ಯ ಏನಿಲ್ಲೇ? ಬಗೆ ಬಗೆಯ ರೂಪದೊಳಗೆ ತೋರುವ ವಿದ್ಯಾ ಅವಿದ್ಯೆಗಳ ಸೋಂಕು ನಮ್ಮ ಅನುಭವಕ್ಕೆ ಯಾವುದಕ್ಕೂ ಸಂಬಂಧಪಟ್ಟಿಲ್ಲ ಅಂತ ನಿಲ್ರಿ ಅಂತಾರ ಅವರು. ನಿಮ್ಮ ಅನುಭವದೊಳಗೆ ನೋಡ್ಕೊಳ್ರಿ ಅಂತಾರ. ನಿಮ್ಮ ಆತ್ಮ ಸ್ವರೂಪದಾಗ ಹಾಗೈತೆಲ್ಲ. ಯಾರಿಗಾದ್ರೂ ಏನಾದ್ರೂ ಇದ್ರೊಳಗೆ ಒಂದರ ಉಳ್ಕೊಂಡು ಬೆಂಬತ್ತಿ ಬಂದು, ಇಲ್ಲಪ್ಪ ವಿದ್ಯಾರೂಪದಷ್ಟ ಬಂತು, ಅವಿದ್ಯಾ ಅಲ್ಲೇ ಬಿಟ್ಟು ಹೋತು ಅಂತ ವಿಂಗಡಣೆ ಯಾರ್ಯಾರಾಗಿದ್ದುಂಟ ಅನುಭವದೊಳಗ? ಇವು ಎರಡೂ ಇಲ್ಲ ಅನುಭವದಲ್ಲಿ. ವಿದ್ಯೆ ಅನ್ನೋದನ್ನು ಕೂಡ ಈ ದೃಶ್ಯ ರೂಪವಾಗಿ ತೋರುವ ಅವಸ್ಥೆಗಳು ಅಂತ ದೃಶ್ಯಾವಸ್ಥೆಯನ್ನು ಕರೀತಾರಲ್ಲ. ಯಾತ್ರೆ ಇರ್ಬೋದು, ಸ್ವಪ್ನ ಇರ್ಬೋದು. ಈ ದೃಶ್ಯಾವಸ್ಥೆಯೊಳಗ ವಿದ್ಯೆ ಅನ್ನೋದನ್ನು ವಸ್ತುಗಳ ಅಪೇಕ್ಷೆಯಿಂದ ಇದು ನ್ಯಾಯಸಮ್ಮತವಾಗಿದೆ, ಧರ್ಮಸಮ್ಮತವಾಗಿದೆ, ಇದು ಅಧರ್ಮ ಸಮ್ಮತವಾಗಿದೆ ಅನ್ನೋದು ಅವಿದ್ಯೆ, ಧರ್ಮ ಸಮ್ಮತವಾಗಿರುವುದು ವಿದ್ಯೆ ಅಂತ. ಈ ಧರ್ಮ ಅಧರ್ಮಾದಿಗಳು ನಿಮ್ಮ ಸ್ವರೂಪದಲ್ಲಿ ಏನಾದರೂ ಮಿಂಚಿಕೊಂಡಿದೆಯಾ? ಧರ್ಮ ಅಧರ್ಮಾದಿಗಳು ನಿಮ್ಮ ಸ್ವರೂಪಕ್ಕೆ ಯಾವ ರೂಪದಿಂದ ಸಂಬಂಧಾದಿಗಳು ಉಂಟಾ? ಧರ್ಮ ಸಮ್ಮತವಾದದ್ದು ಸರಿಯಾದ ಮತ, ಅಧರ್ಮ ಸಮ್ಮತವಾದದ್ದು ನೋಡಿ. ಇವು ಎರಡು ವ್ಯವಹಾರನ. ಇವು ಎರಡು ವ್ಯವಹಾರನ. ದೃಶ್ಯಾವಸ್ಥೆಯೊಳಗಿರುವಂತಹದ್ದು ಎರಡು ವ್ಯವಹಾರನ. ನಾವು ಇದನ್ನ ಕೈ ಬಿಟ್ಟು ಅನರ್ಥಗಳಿಗೆ ಕಾರಣ ಅವಿದ್ಯನ ಅಂತ ಪ್ರತಿಪಾದನೆ ಮಾಡ್ಲಿಕ್ಕತ್ತಾರ. ಅವ್ರ ಉದ್ದೇಶಿನ ಜನಭಾಗಗಳ ಉದ್ದೇಶ ಏನೈತಿ ಅಂತ ನಾವು ನೋಡ್ಕೋಬೇಕೆ ವಿನಃ ಅವುಗಳ ರೂಪದಿಂದ ಅವಿದ್ಯಾದಿಗಳ ಅನರ್ಥಗಳನ್ನು ಒಂದೊಂದಾಗಿ ಹಿಂಗೆ ಹೇಳ್ತಾರಲ್ಲ, ಅನುಭವದೊಳಗೆ ಎರಡೂ ಇಲ್ಲಲ್ಲ ಅಂತ ಇವ್ರಿಗೆ ನಿರ್ಣಯಕ್ಕೆ ಬರ್ತದ ಅಂತ ಅವರ ಉದ್ದೇಶ. ಅವಿದ್ಯಾದಿಗಳನ್ನಿಟ್ಟುಕೊಂಡು ಅವುಗಳ ಅನರ್ಥವನ್ನ ಬಗೆ ಬಗೆಯ ರೂಪದೊಳಗೆ ವರ್ಣನ ಮಾಡುವುದರಿಂದ ಅದರ ಜೊತೆಗಿರುವ ವಿದ್ಯೆನೂ ಕೂಡ ನನ್ನ ಸ್ವರೂಪಕ್ಕೆ ಸೇರಿಲ್ಲ ಅಂತ ಇಲ್ಲೇ ನಿಶ್ಚಿತ ಆಗ್ತೈತೆ. ಅದಕ್ಕೆ ಕನಸಿನ ಉದಾಹರಣೆ ಕೊಟ್ಟಾರ. ಹಾಗಾಗಿ ನೋಡಿಕೊಂಡ್ರ ಯಥಾರ್ಥವಾಗಿ ತಮ್ಮ ಸ್ವರೂಪದ ಇರುವಿಕೆಯೊಳಗ ಅವರಿಗೆ ನಿಲ್ಲು ಯೋಗ್ಯತೆ ಬರ್ತದೆ. ಇಲ್ಲ ಅಂದ್ರೆ ಅವಿದ್ಯೆನೂ ಇರುದ, ಆ ಅವಿದ್ಯೆಯಿಂದ
ಅವಿದ್ಯೆಯ ನಿರಸನಕ್ಕಾಗಿ ವಿದ್ಯೆಯನ್ನು ಬಳಸಿಕೊಳ್ಳೋದು. ವಿದ್ಯೆಯಿಂದ ಅವಿದ್ಯೆ ಹೊಕ್ಕತಿ ಅಂತ ಯಾಗ ಸಿದ್ಧ? ನೋಡ್ರಿ, ಅನೇಕ ಪುರಾಣ ಇತಿಹಾಸಗಳಲ್ಲಿನೂ ಕೂಡ ಈ ರೂಪದ ಪ್ರಸಂಗಗಳು ಅನೇಕ ಬಂದವು, ಇಲ್ಲಂತಲ್ಲ. ವಿದ್ಯೆಯಿಂದ ಅವಿದ್ಯೆ ತೊಲಗುತ್ತೆ ಅನ್ನೋದು ವ್ಯಾವಹಾರಿಕ ದೃಷ್ಟಿನ ವಿನಃ ನಮ್ಮ ಸ್ವರೂಪದ ದೃಷ್ಟಿ ಅಲ್ಲ ಅಂತ ಯಾರಿಗಾದ್ರೂ ಪುಣ್ಯಾತ್ಮರು ತಿಳ್ಕೊಂಡಿದ್ರ ಅವ್ರು ಈಗ ಮುಕ್ತರಾಗ್ತಾರೆ. ಇಲ್ಲೇ ವಿದ್ಯಾವಿದ್ಯೆಗಳು ವ್ಯಾವಹಾರಿಕ ದೃಷ್ಟಿಯೊಳಗಿರುವಂತಹದ್ದೇ ವಿನ ಖರೆ ಅದನ್ನು ಅನೇಕ ಬಹುರೂಪದೊಳಗೆ ಅದನ್ನು ವರ್ಣನೆ ಮಾಡಿಕೊಂಡು ಬಂದಾರ. ಇಲ್ಲಿ ಅದಕ್ಕನ ಹೀಗೆ ಅವಿದ್ಯೆ ಎಂಬುದು ಒಂದು ತಿಳುವಳಿಕೆಯಾಗಿದ್ದು ಬ್ರಹ್ಮವಿದ್ಯೆ ಎಂಬುದು ಒಂದು ತಿಳುವಳಿಕೆಯಾಗಿರುವುದರಿಂದ ಇವುಗಳಲ್ಲಿ ಒಂದು ತಿಳುವಳಿಕೆ ಇರುವಾಗ ಮತ್ತೊಂದು ತಿಳುವಳಿಕೆಯು ಒಬ್ಬರಿಗೆ ಇರಲಾರದೆಂಬುದು ಸ್ಪಷ್ಟವಾಗಿದೆ. ಮೊದಲ ಹೇಳ್ತಾರೆ ನೋಡ್ರಿ, ಇದಿದ್ದಾಗ ಅದಿಲ್ಲ, ಅದಿದ್ದಾಗ ಇದಿಲ್ಲ. ಇದು ವ್ಯವಹಾರ ಅನುಭವ. ಪರಮಾರ್ಥ ಬುದ್ಧಿಯಿಂದೊಡಗೂಡಿ ನಮ್ಮ ಬುದ್ಧಿ ಮಟ್ಟಕ್ಕೆ ಅದನ್ನ ಎಳೆದು ಹಚ್ಚಿಕೊಂಡು ಅಭ್ಯಾಸ ಆಗ್ಬಿಟ್ಟೆ. ನಾವು ಬುದ್ಧಿಯನ್ನು ಬಳಸಿಕೊಂಡು ಯಾವ ದೃಷ್ಟಿಯನ್ನಿಟ್ಟುಕೊಂಡ್ರು ಅನುಭವ ದೃಷ್ಟಿಯನ್ನು ಕೈ ಬಿಡ್ತೇವೆ. ಇಲ್ಲಿ ಅವಿದ್ಯೆ ಎಂಬುದು ಒಂದು ತಿಳುವಳಿಕೆಯಾಗಿದ್ದು ಬ್ರಹ್ಮವಿದ್ಯೆ ಎಂಬುದು ಒಂದು ತಿಳುವಳಿಕೆಯಾಗಿರುವುದರಿಂದ ಇವುಗಳಲ್ಲಿ ಒಂದು ತಿಳುವಳಿಕೆ ಇರುವಾಗ ಮತ್ತೊಂದು ತಿಳುವಳಿಕೆಯು ಒಬ್ಬರಿಗೆ ಇರಲಾರದೆಂಬುದು ಸ್ಪಷ್ಟವಾಗಿದೆ. ಯಾರಿಗೆ ಇಟ್ಟಿದು? ನಮ್ಮ ಬುದ್ಧಿ ನಿರ್ಣಯ ಮಾಡಿದಂತಹ ವಾಕ್ಯ ತಾನೇ ಇದು. ಸ್ವಲ್ಪ ನೋಡ್ಕೊಳ್ರಿ, ನಮ್ಮ ಪರಮಾತ್ಮರು ಈ ರೂಪದಿಂದ ಕಲ್ಪನೆ ಮಾಡಿಕೊಂಡು ವಿದ್ಯೆ ಇರುವಾಗ ಅವಿದ್ಯೆ ಇರಲಾರದು, ಅದು ಒಬ್ಬರಲ್ಲೇ ಏಕಕಾಲದೊಳಗೆ ಅವು ಸ್ಪಂದಿಸುವುದಿಲ್ಲ. ಆಯ್ತು, ಈ ಎರಡೂ ತಿಳುವಳಿಕೆಗಳು ಒಂದಕ್ಕಿಂತ ಒಂದು ಬೇರೆಯಾಗಿರುವುದೆಂಬುದಿಷ್ಟೇ ಅಲ್ಲ, ಅವು ಒಂದಕ್ಕೊಂದು ತೀರಾ ವಿರುದ್ಧವೇ ಆಗಿರುತ್ತವೆ. ನಮ್ಮೆಲ್ಲರ ಕಣ್ಣಿನ ವ್ಯಾಪಾರಕ್ಕೆ ತಡೆಯಾಗುವ ಕತ್ತಲೆ ನೋಡ್ರಿ, ಅವು ಒಂದಕ್ಕೊಂದು ತೀರಾ ವಿರುದ್ಧವೇ ಆಗಿರುತ್ತವೆ. ನಮ್ಮೆಲ್ಲರ ಕಣ್ಣಿನ ವ್ಯಾಪಾರಕ್ಕೆ ತಡೆಯಾಗುವ ಕತ್ತಲೆ ಇದು ಯಾರ ಅನುಭವ ಅಂತ ನೋಡ್ಕೊಳ್ರಿ. ನಮ್ಮೆಲ್ಲರ ಕಣ್ಣಿನ ವ್ಯಾಪಾರಕ್ಕೆ ತಡೆಯಾಗುವ ಕತ್ತಲೆ ಮತ್ತು ನಮ್ಮೆಲ್ಲರ ಕಣ್ಣಿನ ವ್ಯಾಪಾರಕ್ಕೆ ಸಹಾಯಕವಾಗಿರುವ ಬೆಳಕು, ಇವುಗಳು ಹೇಗೆ ಒಂದಕ್ಕೊಂದು ಅತ್ಯಂತ ವಿರುದ್ಧವಾಗಿರುವವೋ ಹಾಗೆ ಇವುಗಳು ವಿರುದ್ಧವಾಗಿರುತ್ತವೆ. ಇದೇನು ವ್ಯಾವಹಾರಿಕ ಬುದ್ಧಿನೋ ಅನುಭವಕ್ಕನುಸರಿಸಿಕೊಂಡು ಕಂಡಿರುವ ಅನುಭವನೋ? ಇದು ಅತೀ ಸೂಕ್ಷ್ಮವಾಗಿರುವಂತ ವಿಷಯ. ನೋಡ್ರಿ, ಅನುಭವಕ್ಕನುಸರಿಸಿಕೊಂಡು ನೋಡ್ರಿ. ನಮ್ಮೆಲ್ಲರ ಕಣ್ಣಿನ ವ್ಯಾಪಾರಕ್ಕೆ ತಡೆಯಾಗುವ ಕತ್ತಲೆ. ಮೊದಲು ಕಣ್ಣಿನ ವ್ಯಾಪಾರ ಅಂದ್ರ ಏನಂತ ತಿಳ್ಕೊಂಡಿವಿ? ಬಗೆ ಬಗೆಯ ರೂಪದ ವಸ್ತುಗಳನ್ನ ಪರಿಚಯ ಮಾಡಿಕೊಳ್ಳುವುದು ಕಣ್ಣಿನ ವ್ಯಾಪಾರ. ಯಾವ ವಸ್ತು ಎಲ್ಲೆಲ್ಲಿ ಐತಿ ಇದನ್ನ ತಿಳ್ಕೊಂಡೇವ್ ನಾವು ಮೊದ್ಲು. ಇಲ್ಲಿ ಅನುಭವದೊಳಗೆ ಏನೈತಿ? ಕತ್ತಲೆ ಅನ್ನೋದನ್ನು ಕೂಡ ನಮ್ಮ ಕಣ್ಣು ಅರಿತೈತಿ. ಕತ್ತಲೆಯ ಜ್ಞಾನ ಆ ಕಣ್ಣು ನೋಡೈತಿ. ಕತ್ಲಿ ಅಮಾವಾಸ್ಯೆ ಕಾರ್ಗತ್ತಲೆಪ್ಪ, ಇದು ಏನು ಕಾಣ್ತಾ ಇಲ್ಲ ಅನ್ನುವ ಜ್ಞಾನ ಐತರ. ಅದು ಯಾರ ಅನುಭವ?
ವಸ್ತುಗಳ ಅಪೇಕ್ಷೆ ಇಟ್ಟುಕೊಂಡು ವ್ಯಾಪಾರಕ್ಕೆ ತಡೆ ಆಗೈತಿ ಅಂತ ಕಲ್ಪನಾ ಮಾಡ್ಕೊಳ್ಳೋದು ಯಾರದು? ಬುದ್ಧಿ ವ್ಯವಹಾರ ಇದು. ನೋಡಿದು ಬುದ್ಧಿ ವ್ಯವಹಾರ. ಆ ಕತ್ತಲೆ, ಪೂರ್ಣ ಕತ್ತಲೆನೇ ವಿಷಯ ಆಗೈತಿ ನನಗ ಅಂತ ಅನುಭವ ಮಾಡುತ್ತೆ. ಅದು ಒಂದಿದೆ. ಯಾವ ವಸ್ತುಗಳು ಕಾಣ್ತಾ ಇಲ್ಲ, ಆ ಕಣ್ಣಿಗೆ ಈ ಕತ್ತಲೆ ಅಡೆತಡೆಯಾಗೈತಿ ಅಂತ ಬುದ್ಧಿ ನಿರ್ಣಯ ಮಾಡ್ತಾರೆ. ಇದು ಅನುಭವನ. ಎರಡು ವ್ಯಾವಹಾರಿಕ ಅನುಭವನದ, ಪಾರಮಾರ್ಥಿಕ ಅನುಭವನೂ ಅದ. ಅಲ್ಲಿ ನಮ್ಮ ಅನುಭವದೊಳಗ ಬೆಳಕು ಕತ್ತಲೆ ಅನ್ನೋದು ಯಾವುದೊಂದು ಸಿದ್ಧ ಆಗೋದಿಲ್ಲ. ಇದೆಲ್ಲ ವ್ಯಾವಹಾರಿಕ ದೃಷ್ಟಿ ಅಂತ ನಮಗ್ ಗೊತ್ತೇ ಆಗೋದಿಲ್ಲ. ಐತಲ್ರಿ ಅಲ್ರಿ, ಮತ್ತೆ ಕಾರ್ಗತ್ತಲೆ ಇದ್ದಾಗ ಏನು ಕಾಣೋದಿಲ್ಲ, ವಸ್ತುಗಳ ವ್ಯವಹಾರ ಎಲ್ಲ ಕುಂಠಿತ ಆಗಿರ್ತದ. ಆ ಕತ್ಲಿನ ಕಾರಣ ಅಡೆತಡೆ ಆಗೈತೆ. ಅದು ಹಾಗನ ಈ ಅವಿದ್ಯನ ಕಾರಣ. ಖರೆ ಒಪ್ಪೋಣ. ಇದು ವ್ಯಾವಹಾರಿಕ ದೃಷ್ಟಿ ಒಳಗೆ ಒಪ್ಕೊಳ್ರಿ, ಯಾರು ಬೇಡ ಅಂದಿಲ್ಲ. ಕಗ್ಗತ್ತಲೆ ಕಾರ್ಗತ್ತಲೆ ಇರೋಣದ್ರಿಂದ ನಮಗ ವಸ್ತುಗಳ ಜ್ಞಾನ ಆಗಿಲ್ಲ, ಒಪ್ಕೊಳ್ಳೋಣ. ವ್ಯವಹಾರ ಅಲ್ಲಿ ವಸ್ತುಗಳ ಅಪೇಕ್ಷೆ ಉಂಟಲ್ಲಿ. ಕತ್ಲೆ ವಿಷಯ ಆಗಿಲ್ಲೇನ ಕಣ್ಣಿಗೆ. ಇಡೀ ಕತ್ತಲೆಯನ್ನ ಬೆಳಗುತ್ತದು. ಅದು ಬೆಳಕಿನ ರೂಪ ಇಲ್ಲೇನ. ಆ ಕತ್ತಲೆಯ ಗೋಚರ ಯಾವ್ದಕ್ಕಾಗಿದೆ? ಅದ ತನಿಗಾಗೈತಿ. ಅಲ್ಲಿ ಬುದ್ಧಿ ಯಾವ ರೂಪದ ವ್ಯವಹಾರ ಮಾಡ್ಕೊಳತ್ತೆ ನೋಡಿ. ವಸ್ತುಗಳ ಅಪೇಕ್ಷೆಯನ್ನಿಟ್ಟುಕೊಂಡು ಈ ಕತ್ತಲೆ ಕಣ್ಣಿಗೆ ಅಡಚಣೆ ಅಥವಾ ಅಡೆತಡೆ ಮಾಡೈತಿ ಅಂತ. ಹಾಗನ ಅವಿದ್ಯೆ ಅನ್ನೋದನು ವ್ಯವಹಾರ, ವಿದ್ಯೆ ಅನ್ನೋದನು ವ್ಯವಹಾರ. ಹೀಗೆ ಅತ್ಯಂತ ವಿರುದ್ಧವಾಗಿರುವ ಹಾಗೆ ಇವುಗಳು ವಿರುದ್ಧವಾಗಿರುತ್ತವೆ. ಬೆಳಕು ಹರಿದರೆ ಕತ್ತಲೆಯು ನಿಲ್ಲದೆ ಓಡಿ ಹೋಗುತ್ತದೆ. ಕತ್ತಲೆಯು ಬೆಳಕು ಒಂದೇ ಕಡೆಯಲ್ಲಿರುವುದೆಂಬುದು ಎಂದಿಗೂ ಆಗದ ಮಾತು. ಇದನ್ನ ಒಪ್ಕೋತೀರಾ? ಕತ್ತಲೆಯು ಬೆಳಕು ಒಂದೇ ಕಡೆಯಲ್ಲಿರುವುದೆಂಬುದು ಎಂದಿಗೂ ಆಗದ ಮಾತು. ಇದನ್ನ ಒಪ್ಕೊಂಡ್ರ ನಮ್ಮ ಅನುಭವ ರೂಪವಾಗಿರುವಂತಹ ನಮ್ಮ ಸ್ವರೂಪಕ್ಕ ಯಾವಾಗ ವಿದ್ಯೆಗಳು ಪ್ರದರ್ಶನ ಮಾಡ್ಲಿಕ್ಕುಂಟು ಅಲ್ಲೇನಾದ್ರೂ ವರ್ತಿಸಬಹುದೇ ನಾವು? ಅನುಭವ ನೋಡ್ಕೊಳ್ರಿ. ಇಲ್ಲಿ ಬರೀ ಸುಮ್ಮನೆ ವ್ಯವಹಾರ ತಂದದ್ರ ಮೇಲೆ ಆರೋಪ ಮಾಡಬೇಡ್ರಿ. ಯಾರಿಗೂ ಉತ್ಕಟವಾಗಿ ಆತ್ಮ ಸ್ವರೂಪವನ್ನು ತಿಳಿದೇ ತೀರಬೇಕು ಅನ್ನೋ ಉತ್ಕಟ ಇಚ್ಛಾ ಇತ್ತು, ಅವ್ರ ಅನುಭವ ನೋಡ್ಕೊಳ್ರಿ. ಕತ್ತಲೆಯು ಬೆಳಕು ಒಂದೇ ಕಡೆಯಲ್ಲಿರುವುದೆಂಬುದು ಎಂದಿಗೂ ಆಗದ ಮಾತು. ಬೆಳಕು ಹರಿದರೆ ಕತ್ತಲೆ ಓಡಿ ಹೋಗುತ್ತದೆ. ಇದು ವ್ಯಾವಹಾರಿಕ ದೃಷ್ಟಿಯಲ್ಲಿರುವಂತ ಬುದ್ಧಿಯ ತೀರ್ಮಾನ ಆದೀತಿ ವಿನಃ ಎಂದಾದ್ರೂ ಕತ್ತಲೆ ಬೆಳಕುಗಳು ಎಂದಾದ್ರೂ ನಮ್ಮ ಸ್ವರೂಪದೊಳಗೆ ಏನಾದ್ರೂ ಸಿದ್ಧದವೇನು? ಸೂರ್ಯನಿಗೆ ಹಗಲು ರಾತ್ರಿಗಳು ಏನಾದ್ರೂ ಸಿದ್ಧದವೇನು? ಅವನಿಗೆ ಇಲ್ಲ. ಇಲ್ಲಿ ವಿದ್ಯಾವಿದ್ಯೆಗಳಾಗಲಿ ಕತ್ತಲೆ ಬೆಳಕಾಗಲಿ ನಮ್ಮ ಅನುಭವಕ್ಕೆ ಅನುಸರಿಸಿಕೊಂಡು ಕಂಡಾಗ ನಮ್ಮ ಸ್ವರೂಪದೊಳಗೆ ಇವು ಎರಡವು ವರ್ತಿಸುವುದಿಲ್ಲ. ಇವು ಯಾವುವು ಅಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅನುಭವದೊಳಗೆ ನೋಡಿಕೊಂಡಾಗ ಎರಡು ಹೋಗ್ತವೆ. ಇವು ನಮ್ಮ ಸ್ವರೂಪದೊಳಗ ಅಧ್ಯಾಸ ರೂಪದಿಂದ ಕಲ್ಪಿಸಿಕೊಂಡು ಇದ ಪ್ರಮಾತ್ರ ಇವನು ವ್ಯವಹಾರಕ್ಕೆ ಪರಿಸಿಕೊಂಡನೇ ವಿನ ಇವೆರಡು ನಮ್ಮ ಆತ್ಮ ಸ್ವರೂಪದೊಳಗ ಯಾವುದೊಂದು ಇಲ್ಲ. ಒಂದು ಅವಸ್ಥೆಯಿಂದ ಇನ್ನೊಂದು ಅವಸ್ಥೆಗೆ ಬಂದಾಗ ಅಲ್ಲಿಯ ಅವಿದ್ಯೆಯ ಅನರ್ಥಗಳೆಲ್ಲ ಹೊರಟು ಹೋಗಿ ವಿದ್ಯೆಯ ಸಂಪಾದನೆ ಮಾತ್ರ ಅಲ್ಲಿ ಉಳ್ಕೊಂಡದ್ದು ಯಾರ ಅನುಭವಕ್ಕೂ ಬಂದಿಲ್ಲಲ್ಲ. ಇನ್ನೊಂದು ಅವಸ್ಥೆಗೆ ಬಂದಾಗ
ಚಲೋದು ಉಳ್ಕೊಳ್ಳುತ್ತೆ, ಕೆಟ್ಟದ್ದು ಹೋಗ್ಬಿಡ್ತತಿ ಅಂತ ಐತನ ಇಲ್ಲೇನ. ಆ ವಿದ್ಯೆಗಳು ಎರಡೂ ಕೂಡ ಹೊರಟು ಹೋಗ್ತದ. ವಿದ್ಯೆ ನಮ್ಮ ಸ್ವರೂಪ ಆಗಿದ್ರೆ ಅದು ಹೋಗ್ತಿರ್ಲಿಲ್ಲ, ಎರಡೂ ಹೋಗಿದ್ದ ಅನುಭವದಲ್ಲ. ಅದಕ್ಕೆ ಇವೆರಡೂ ಬರೀ ವ್ಯವಹಾರಿಕ ಸತ್ತೆಯೊಳಗ ಶಾಸ್ತ್ರಕಾರರು ಬೋಧ ಸೌಕರ್ಯ ಕಲ್ಪಿಸಿಕೊಂಡದ್ದ ವಿನ ಯಥಾರ್ಥವಾಗಿ ಇರುವುದಿಲ್ಲ. ನಮ್ಮ ಸ್ವರೂಪ ವಿದ್ಯೆನೂ ಅಲ್ಲ, ಅವಿದ್ಯನೂ ಅಲ್ಲ. ಇವು ಬರೀ ಮನೋವಿದ್ಯಾದಿಗಳ ಕಲ್ಪನಾ ಆದೀತಿ ವಿನ, ಪರಮಾತ್ಮವಿನ ಕಲ್ಪನೆ ಆದೀತಿ ವಿನ ಯಥಾರ್ಥವಾಗಿರುವುದಲ್ಲ. ಅದಕ್ಕಿಲ್ಲೇ ಬೆಳಕು ಒಂದು ಕಡೆಯಲ್ಲಿರುವುದೆಂಬುದು ಎಂದಿಗೂ ಆಗದ ಮಾತು. ಅದರಂತೆ ಎಲ್ಲಿಯವರೆಗೆ ವಿದ್ಯೆಯು ಹುಟ್ಟಿರುವುದಿಲ್ಲವೋ ಅಲ್ಲಿಯವರೆಗೆ ಅವಿದ್ಯೆಯ ಅನರ್ಥಗಳು ತಪ್ಪಿದ್ದಲ್ಲ. ಬೋಧನಿಧಿಗೆ ಬೋಧ ಸೌಕರ್ಯಕ್ಕ ಅಧ್ಯಾರೂಪ ಅಪವಾದ ಪ್ರಕ್ರಿಯೆ ಅಂತ ಇದೆ. ಅಧ್ಯಾರೋಪ ಮಾಡ್ಕೋತಾರ, ಲಕ್ಷ್ಯ ಇರ್ಲಿ. ಅದರಂತೆ ಎಲ್ಲಿಯವರೆಗೆ ವಿದ್ಯೆಯು ಹುಟ್ಟಿರುವುದಿಲ್ಲವೋ ಅಲ್ಲಿಯವರೆಗೆ ಅವಿದ್ಯೆಯ ಅನರ್ಥಗಳು ತಪ್ಪಿದ್ದಲ್ಲ. ಅಲ್ಲಿಯವರೆಗೆ ಅವಿದ್ಯೆಯ ಅನರ್ಥಗಳು ನಮ್ಮನ್ನು ವ್ಯತೆಗೊಳಿಸುತ್ತಿರುವವು. ಒಪ್ಪುಗೋಣ. ಅನುಭವ ಹಿಂಗಿರ್ಬೇಕಲ್ಲಿದು. ಅನುಭವದೊಳಗೆ ಹಿಂಗಿರ್ಬೇಕಲ್ಲ. ಈಗ ಈ ಅವಸ್ಥೆಯೊಳಗೆ, ಎತ್ತರದ ಅವಸ್ಥೆಯೊಳಗ ಅವಿದ್ಯೆ ಅನ್ನೋದು ನಮ್ಮನ್ನ ಬಹುರೂಪದಿಂದ ಅದ ಕಾರಣಕರ್ತವಾಗಿ ನಮ್ಮನ್ನ ಬಹುರೂಪದಲ್ಲಿ ಸಂಕಟಕ್ಕ ಒಳಪಡಿಸೈತಿ ಅಂತ ಇಟ್ಕೊಳ. ನಿದ್ರೆ ಹತ್ತಿ ಅಂದ್ರೆ ಅದು ಯಾವುದೂ ಇರುವುದಿಲ್ಲಲ್ಲ. ಮತ್ತೊಂದು ಅವಸ್ಥೆ ಬಂದಾಗ ಇದು ಯಾವುದೂ ಇರುವುದಿಲ್ಲ. ಈ ಎಚ್ಚರದೊಳಗ ವಿದ್ಯೆಯಿಂದ ಆ ಅವಿದ್ಯೆಯನ್ನ ಕಳೆಯಕ ಬರ್ತೈತಿ ಅಂತ ಸಾಧನದಿಂದ ಅದು ಸಾಧ್ಯ ಐತಿ ಅಂತ ಒಪ್ಪಿಕೊಳ್ಳ್ರಿ. ಸಾಧನದಿಂದ ಅದು ಸಾಧ್ಯ ಐತಿ ಅಂತ ಒಪ್ಪಿಕೊಳ್ಳ್ರಿ. ಇದು ಯಾರಿಗೆ ಬೋಧನೆ ಮಾಡಿರೋದು ಅಂತ ಲಕ್ಷ್ಯ ಇಟ್ಟವ್ರಿಗೆ ಮಾತ್ರ ಗೊತ್ತಾಗತ್ತೆ. ಇವೆರಡೂ ನಮ್ಮ ಅನುಭವದೊಳಗ ಅಥವಾ ನಮ್ಮ ಸ್ವರೂಪದೊಳಗೆ ಇವು ಎರಡೂ ಇಲ್ಲ. ಅಲ್ಲಿ ಎರಡೂ ಸಿದ್ಧಿಸುವುದಿಲ್ಲ. ಯಾವುದಕ್ಕಾಗಿ ಅಬ್ಬಬ್ಬ ಅಂದ್ರ ವಿದ್ಯೆಯಿಂದ ಅನರ್ಥ ರೂಪವಾಗಿರುವಂತಹ ವಸ್ತುಗಳನ್ನ ಸರಿಯಾಗಿ ತಿಳ್ಕೊಂಡಿರಬಹುದು. ನೋಡ್ರಿ, ಒಂದ್ ಸ್ವಲ್ಪ ವ್ಯವಹಾರ ಸರಿಯಾಗಿ ತಿಳ್ಕೊಂಡಿರ್ಬೇಕು. ಈ ವಿದ್ಯೆಯಿಂದ ಆತ್ಮಸ್ವರೂಪವನ್ನ ವಿದ್ಯೆ ತಿಳಿಸುತ್ತೆ ಅಂತಂದ್ರೆ ಇವೆರಡೂ ವರ್ತಿಸುವುದಿಲ್ಲ. ನಮಗೆ ಈ ರೂಪದಿಂದನ ಸಾಧನಕ್ಕೆ ಸಾಧ್ಯ ಐತಿ ಅಂತ ಬೆನ್ನತ್ತೆ ಈ ರೂಪದೊಳಗಾಗಿವೆ ನಾವು. ನಮ್ಮ ವೇದಾಂತ ಬಿದ್ದು ಹೋಗಿರುವುದು ಇದ ಕಾರಣ. ವಿದ್ಯೆಯಿಂದ ವ್ಯಾವಹಾರಿಕ ಸತ್ಯತ್ವದೊಳಗ ಯಥಾರ್ಥವಾಗಿರುವಂತ ವಸ್ತುಗಳ ಜ್ಞಾನ ಆಗತ್ತ. ಊರ ಇದ್ದಾಗ ಅನುಮಾನ ಪ್ರಮಾಣದಿಂದ ಅಲ್ಲಿ ಹೊಗಿ ಕಂಡದ್ದರಿಂದ ಅದ್ರ ಕೆಳಗಡೆ ಬೆಂಕಿ ಇರಬೇಕು ಅಂತ ಅನುಮಾನ ಪ್ರಮಾಣದಿಂದ ನೋಡ್ಯಾನೆ ದೂರದ ಬೆಟ್ಟ. ಅದನ್ನ ನೋಡೇ ಬರೋಣ, ಅಗ್ನಿ ಇಲ್ಲಿ ಯಾರು ಹಾಕಿರ್ಬೇಕು ಈ ಗುಡ್ದಾಗ ಇಷ್ಟೊತ್ನ್ಯಾಗ ಅಂತೇಳಿ ನೋಡೇ ಬರೋಣ ಅಂತ ಹೋದವ. ಅಲ್ಲಿ ಏನಾಗಿತ್ತು, ಆ ಎರಡು ಗಿಡಗಳ ಮಧ್ಯೆ ಮಂಜು ಇನ್ನೂ ಇಬ್ಬನಿ ಬಿದ್ದಿತ್ತು. ಅದು ಕರಗಿರ್ಲಿಲ್ಲ, ಆ ಮಂಜು ಹಾಗೆ ಇತ್ತು. ಅವಾಗ ಈ ಮಂಜನ್ನ ಹೊಗಿ ಅಂತ ತಿಳ್ಕೊಂಡ ನಾ ಬಂದೆ. ಇಲ್ಲಿ ಬೆಂಕಿ ಎಲ್ಲಿ ಇತ್ತಿತ್ತು? ಮಂಜಿನ ಕೆಳಗಿರುವುದಿಲ್ಲ ಹೊಗಿ, ಬೆಂಕಿ ಹೊಗಿ ಕೆಳಗಡೆ ಇದ್ದಿತ್ತು.
ನಾ ಇದನ್ನ ಬೆಂಕಿ ಐತಿ ಇಲ್ಲಿ ಅಂತ ಬಂದೆ ನೋಡ. ಅಲ್ಲಿ ಬುದ್ಧಿ ನಿರ್ಣಯ ಮಾಡ್ಕೊಂಡಿರೋದು ನೋಡು, ಅನುಮಾನ ಪ್ರಮಾಣದಿಂದ ಬುದ್ಧಿ ನಿರ್ಣಯ ಮಾಡ್ಕೊಂಡಿತ್ತು ಅಲ್ಲಿ ಹೊಗೆ ಐತಿ ಅಂದ ಮೇಲೆ ಅಲ್ಲಿ ಬೆಂಕಿ ಇರಬೇಕು. ಇನ್ನೂ ರಂಜನೀಯವಾಗಿ ಹೇಳ್ತಾರ. ಅಲ್ಲ, ಅದು ಹೊಗೆ ಬೆಂಕಿಯರ ಇರ್ಲಿ ಹೊಗೆನರ ಇರ್ಲಿ ಇವ್ಗೆ ಸುಖಾಗಿರ್ತಾವೆಲ್ಲ ಹೋಗುದು. ಬೆಳಿಗ್ಗೆನೂ ಹೊಟ್ಟೆ ಇಶುವಾಗಿತ್ತು, ಮಲ ಬೇಟೆಯಾಡಿದ್ದ, ಅದನ್ನು ಸುಟ್ಕೊಂಡು ತಿನ್ನಾಕ ಬೆಂಕಿ ಅನುಕೂಲಕ್ಕತಿ ಅಂತ ಹೋಗಿದ್ನಂತ. ಆದ್ರ ಅದು ಎರಡು ಮರಗಳ ಮಧ್ಯೆ ಇರುವ ಇಬ್ಬನಿ, ಅಲ್ಲಿ ಸೂರ್ಯನ ಶಾಖ ಇನ್ನೂ ಬಿದ್ದಿರ್ಲಿಲ್ಲ. ಅವಾಗ ಅದು ಹೊಗೆಯಂತೆ ಕಂಡದ ಅವನಿಗೆ. ಅನುಮಾನದಿಂದ ಹೋದ್ರದು ಮಂಜು, ಅಲ್ಲಿ ಬೆಂಕಿ ಇರ್ಲಿಲ್ಲ. ಇರಬೇಕಂತ ನೇಮ ಇಲ್ಲ. ಹಾಗಾನೆ ಅಲ್ಲಿ ವಿದ್ಯೆನೂ ಕೂಡ ಅನುಮಾನದಿಂದ ವಸ್ತು ನಿದರ್ಶನ ಮಾಡ್ಲಿಕ್ಕೆ ಆಗುದಿಲ್ಲ, ವಿದ್ಯೆಗೂ ಕೂಡ ಆಗೋದಿಲ್ಲ. ಮತ್ ನಮಗೆ ಇಲ್ಲಿ ಬೇಕಾಗಿರುವುದೇನು? ವಿದ್ಯಾ ಅವಿದ್ಯಾದಿಗಳು ಎರಡೂ ಪರಮಾರ್ಥ ದೃಷ್ಟಿಯಲ್ಲಿ ವಿದ್ಯೆನ ಇರಬಹುದು, ಅವಿದ್ಯೆನ ಇರಬಹುದು. ವಿದ್ಯೆಯಿಂದ ಎಲ್ಲವನ್ನ ಸಂಪಾದನೆ ಮಾಡ್ಕೋತೀವಿ ಅಂತ ಸಾಧಕರು ಬಲವಾಗಿ ನಂಬಿಬಿಟ್ಟಿವೆ. ನಾವು ವ್ಯವಹಾರದೊಳಗ ಎಲ್ಲವನ್ನ ಸಾಧನ ಮಾಡ್ಕೋಬಹುದಿಲ್ಲ ಅಂತಲ್ಲ, ಅಲ್ಲಿ ಯಾರು ಅದನ್ನ ಯಾವಾಗಿ ಒಪ್ಕೋತ ಯಾವ ಸಂಶಯಾದಿಗಳು ಇಲ್ಲ. ವ್ಯವಹಾರಕ್ಕೆ ಪ್ರಯೋಜನವಾಗಿರುವ ಈ ವಿದ್ಯೆ ಪರಮಾರ್ಥಕ್ಕೆ ಪ್ರಯೋಜನಕಾರಿಯಲ್ಲ. ಅಲ್ಲಿ ಎರಡು ಸಮಾನನ, ವಿದ್ಯೆನರ ಇರ್ಲಿ ಅವಿದ್ಯೆ, ಅವ ಎರಡು ವ್ಯವಹಾರ ಸತ್ಯತ್ವದೊಳಗೆ ನಡೀತದ ಅದಕ್ಕೆ ಕ್ರಿಯಾಕಾರ್ಯ. ಇದನ್ನ ಗೊತ್ತಿಸ್ಕೊಳಕ್ಕಾಗದನ ನಾವು ಸಾಧನದಿಂದ ಸಾಧ್ಯ ಅಂತ ಅವ್ಯಾಹತವಾಗಿ ಬಿಡದಂಗ ಸಾಧನೆಯೊಳಗೆ ತೊಡಗಿ. ಪರಮಾರ್ಥ ತತ್ವ ಹೀಗಿರುವುದಿಲ್ಲ, ಇವೆರಡನ್ನು ಮೀರಿರುವಂತಹದ್ದು. ಅದಕ್ಕೆ ಇಲ್ಲಿ ಅಲ್ಲಿಯವರೆಗೆ ಅವಿದ್ಯೆಯ ಅನರ್ಥಗಳು ತಪ್ಪಿದ್ದಲ್ಲ, ಅಲ್ಲಿಯವರೆಗೆ ಅವಿದ್ಯೆಯ ಅನರ್ಥಗಳು ನಮ್ಮನ್ನು ವ್ಯತೆಗೊಳಿಸುತ್ತಿರುವವು. ಅವು ವಿದ್ಯೆಯಿಂದ ಹೋಗ್ತತಿ ಅಂದ್ರ ಆ ಅನರ್ಥಗಳಿಗೆ ಕಾರಣೀಕರ್ತವಾಗಿರುವಂತ ವಿಷಯ ಬಿಟ್ಟು ಹೋಗ್ಬೋದು ಮತ್ತು ವಿಷಯಾದಿಗಳು ಬಿಟ್ಟು ಹೋಗ್ಬೋದು. ಆ ವಿದ್ಯೆಯಿಂದ ಇಲ್ಲಪ್ಪ ಇಂಥ ವಿಷಯದಿಂದ ನಾವು ಬಹಳ ಅನರ್ಥಕ್ಕೆ ಒಳಪಟ್ಟಿವಿ, ನಾವು ಅದಕ್ಕೆ ಆಮಿಷ ಮಾಡಬಾರ್ದಾಗಿತ್ತು, ನಾವು ಅದಕ್ಕೆ ಮೋಸ ಹೋದಿವಿ, ಅಥವಾ ಅದು ವಿದ್ಯೆಯಿಂದ ಸರಿಯಾದ ಮಾರ್ಗವನ್ನು ತೋರಿಸುವವರು ಸಿಕ್ಕಾಗ ಅದಕ್ಕೆ ಪರಿಹಾರ ಆಗಿ ಅದಕ್ಕೊಂದು ಉಪಶಮನ ಸಿಕ್ತು, ಏನಾದ್ರೂ ಅವೆರಡು ವ್ಯವಹಾರನ. ಅಲ್ಲಿ ವಿದ್ಯೆಯಿಂದ ಸರಿಯಾದ ಮಾರ್ಗ ಸೂಚನೆ ಮಾಡುವವರು ಸಿಕ್ಕರು, ಅದಕ್ಕೆ ನಮಗ ಅದು ಲಕ್ಷಣ ಆಗಲಿಲ್ಲ. ಮತ್ತು ಏನಿದು ವಿಷಯಾದಿಗಳಿಂದೊಡಗೂಡಿನ ವಿದ್ಯಾವಿದ್ಯೆಗಳ ಕಲ್ಪನೆ ಎಲ್ಲವೂ ಆ ಅವಸ್ಥೆಯೊಳಗ ಅವು ಇರುವಾಗ ವಿಷಯಾದಿಗಳಿಂದ ಅನರ್ಥ, ವಿಷಯಾದಿಗಳಿಂದ ಸುಖ, ಇವುಗಳ ನಿರ್ಣಯ ಆಗಬಹುದಿಲ್ಲ ಅಂತಲ್ಲ. ಸಾಧನ ಮಾಡಿ ಆ ವಿದ್ಯೆ ಇದ್ದವ ಪ್ರಪಂಚದೊಳಗೆ ಬೇಕಾದಲ್ಲಿ ಕೈ ಬಿಟ್ರು ಬದುಕ್ತಾನ ಅಂತ ಹೇಳ್ತಾರ ನೋಡಿ. ವಿದ್ಯೆನ ಇರ್ಲಿಲ್ಲ ಅಂದ್ರೆ ಅವ್ನು ಎಲ್ಲಿದ್ರು ಮೂರ್ಖನ, ಅವನ ಕೈ ಬಿಟ್ರು ಎಲ್ಲಾದ್ರೂ ಬದುಕ್ತಾನ. ವಿದ್ಯೆ ಇದ್ದಾನ, ವಿದ್ಯೆ ಇಲ್ಲದಾನ, ಅದು ಬದುಕಿಗೆ ಕಾರಣ. ಅದಕ್ಕೆ ಯಥಾರ್ಥವಾಗಿ ಇಲ್ಲಿ ಆಮೇಲೆ ಅವಕ್ಕೆ ಒಂದಿಷ್ಟೂ ಸತ್ವವಿರುವುದಿಲ್ಲ. ಆಮೇಲೆ ಅವಕ್ಕೆ ಅಂದಾರ ನೋಡು, ಒಂದಕ್ಕೆ ಅಂತ ಹೇಳಿಲ್ಲ, ಅವಿದ್ಯೆ ಕಷ್ಟ ಅಂತ ಹೇಳಿಲ್ಲ. ಅವಕ್ಕೆ ಒಂದಿಷ್ಟು ಸತ್ವವಿರುವುದಿಲ್ಲ ಎಂಬುದು ಯುಕ್ತಿ ಸಿದ್ಧವಾಗಿರುತ್ತದೆ.
ಶ್ರುತಿಯು ಹಾಗೆಂದೇ ಹೇಳುತ್ತದೆ. ಈಶಾವಾಸ್ಯ ಉಪನಿಷತ್ತಿನೊಳಗೆ ಅದನ್ನ ಹೇಳ್ಯಾರ. ಕೇನೋಪನಿಷತ್, ಕಠೋಪನಿಷತ್, ಮುಂಡಕೋಪನಿಷತ್, ಪ್ರಶ್ನೋಪನಿಷತ್ ನೋಡಿಷ್ಟು ಉಪನಿಷತ್ತಿನೊಳಗೆ ತೈತರಿ, ಐತರಿ, ಚಾಂದೋಗ್ಯ, ಬೃಹದಾರಣ್ಯ ಎಲ್ಲಾ ಉಪನಿಷತ್ತುಗಳ ಸಾರದೊಳಗೂ ಹೀಗೆ ಹೇಳ್ಕೊಂಡ. ಅವಕ್ಕೆ ಅಂತಾನೆ ಹೇಳ್ಯಾರ. ವಿದ್ಯೆ ಮತ್ತು ಅವಿದ್ಯೆ ಇವೆರಡನ್ನು ನಮ್ಮ ಅನುಭವದೊಳಗೆ ಸಿದ್ಧದಲ್ರಿ. ಆಗ ಅದು ಒಪ್ಪುದಿಲ್ಲ ನೋಡಿದ ಮನ. ವ್ಯವಹಾರನ ಸತ್ಯ ಅಂತ ತಿಳಿದೇವಿ. ಈ ವ್ಯವಹಾರದೊಳಗನ ವ್ಯವಹಾರ ಮಾಡಿ ಇದರೊಳಗೆ ಏನಾರ ಸಿದ್ಧಿ ಮಾಡ್ಕೋಬೇಕು ಅಂತ ವ್ಯವಹಾರ ಪ್ರಧಾನವಾಗಿರ್ತಕೊಂಡ ಅವಲೋಕನ. ಏನು ಮಾಡಿದ್ರು ವ್ಯವಹಾರ ಇಟ್ಕೊಂಡ. ಈ ಮನಬುದ್ಧಿಯಾದಿಗಳನ್ನ ಕೈ ಬಿಟ್ಟು ವಿವೇಕ ಮಾಡುವಂತ ಚತುರತೆ ಸಾಧಕನಿಗಿರಬೇಕು. ಇವೆಲ್ಲ ಈ ವಿದ್ಯೆ ಎಂಬುದು ಒಂದು ತಿಳುವಳಿಕೆ, ಅವಿದ್ಯೆ ಅನ್ನೋದು ಒಂದು ತಿಳುವಳಿಕೆ ಅಂತಾನೆ ಹೇಳಿದ್ರು ಅವರು. ಅದನ್ನ ಲಕ್ಷ ಇಡಬೇಕಲ್ಲ. ಇವೆರಡು ಮನೋಬುದ್ಧಿಯಾದಿಗಳಿಂದ ಕೂಡಿಕೊಂಡು ವ್ಯವಹಾರಕ್ಕೆ, ಅದು ಎತ್ತರ ಇರಲಿ ಸ್ವಪ್ನರ ಇರಲಿ, ಈ ವ್ಯವಹಾರಕ್ಕೆ ಮಾತ್ರ ಸೀಮಿತವಾಗಿರೋದು. ನಾವು ಇರುವುದನ್ನ ಇನ್ನೊಂದು ರೂಪ ಅನ್ನೋದ್ರೊಳಗೆ ನೋಡಿಕೊಂಡು ವ್ಯವಹಾರ ಚತುರರಾಗಿ ನಾವು ಇದ್ರೊಳಗ ಕೊನೆಯವರೆಗೂ ನಮ್ಮನ್ನು ಬಿಟ್ಟೇ ಕೊಡುದಿಲ್ಲ. ಇದು ಮುಂದೆ ಏನಾರ ಮಾಡಿ ಇದನ್ನ ದಾಟಿ ಹೋಗ್ಬೇಕು ಅಂತಂದ್ರೆ ಬಿಡ್ಬೇಕಲ್ಲ. ಇಷ್ಟೆಲ್ಲಾ ಉಪನಿಷತ್ತಿನ ಪ್ರಮಾಣಗಳನ್ನ ಕೊಟ್ಟರು ನಾವು ಮತ್ತು ವಿದ್ಯೆಯಿಂದ ಅವಿದ್ಯೆ ನಾಶ ಮಾಡ್ಕೊಳಕ ಪ್ರಯತ್ನ ಮಾಡವ. ಏನ್ ಮಾಡೋರು? ವ್ಯವಹಾರನ ಮಾಡೋರು. ಯಪ್ಪ ಅವ ಎರಡು ತಿಳುವಳಿಕೆಯೊಳಗನ ಅಡಕಾಗ್ಯಾವು. ಅವಿದ್ಯೆ ಅನ್ನೋದು ವ್ಯವಹಾರ, ವಿದ್ಯೆ ಅನ್ನೋದು ವ್ಯವಹಾರ. ಈ ಒಂದು ಅವಸ್ಥೆಯಿಂದ ಇನ್ನೊಂದು ಅವಸ್ಥೆಗೆ ಯಾವ ಬರುವುದಿಲ್ಲ. ಇನ್ನು ಅನುಭವಕ್ಕೆ ಯಾವ ಸಂಬಂಧ ಇಲ್ಲ. ಇನ್ನು ಸ್ವರೂಪದೊಳಗ ವಿದ್ಯಾನೂ ಇಲ್ಲ, ಅವಿದ್ಯಾನೂ ಇಲ್ಲ. ಅದರಂಗ ಇರಕ್ಕೆ ಪ್ರಯತ್ನ ಮಾಡಪ್ಪ. ಇವು ಯಾವ ಸತ್ಯ ಅಲ್ಲ ಅಂತ ಅನುಭಾವಿಗಳು ಅನೇಕ ಉಪನಿಷತ್ತಿನ ದೃಷ್ಟಾಂತಗಳನ್ನು ಕೊಟ್ಟು ಹೇಳ್ತಾರೆ. ಮತ್ತ ಸ್ವತಃ ನಮ್ಮ ಅನುಭವದೊಳಗೂ ನೀನ ನೋಡ್ಕೊ, ನಿನ್ನ ಅನುಭವದಾಗ ಐತೇನಂತೂ ಹೇಳ. ವಿದ್ಯೆ ನಮ್ಮ ಸ್ವರೂಪದೊಳಗಿತ್ತು ಅಂದ್ರ ಒಂದ್ ಅವಸ್ಥೆ ಒಳಗ ತೋರುವ ಅವಿದ್ಯಾ ರೂಪದ ಅನರ್ಥಗಳಷ್ಟ ಕೈ ಬಿಟ್ಟು ಹೋಗಿಲ್ಲ. ಅದ್ರ ಜೊತೆಗೆ ಆ ವಿದ್ಯೆನೂ ಹೋಗಿದಾವ. ಇದು ಅನುಭವ ಇತ್ತಿಲ್ಲ ಎಲ್ಲರಿಗೇನು. ಅಲ್ಲಿ ವಿದ್ಯಾನೂ ಇಲ್ಲ, ಅಲ್ಲಿ ಜ್ಞಾನನೂ ಇಲ್ಲ, ಅಜ್ಞಾನನೂ ಇಲ್ಲ. ಅವೆರಡೂ ಕೂಡ ಅಜ್ಞಾನನ ಅನರ್ಥಕ್ಕೆ ಕಾರಣ ಅದು ಅವಿದ್ಯೆ. ಅದಷ್ಟ ಹೋಗಿ ಈ ವಿದ್ಯೆ ಏನಾರ ಬೆಣ್ಣ ಹಚ್ಚಿ ಬಲ ಕಣಿ ಹಾಕಿರುತ್ತೆ. ಯಾರ ಅನುಭವದೊಳಗೈತೆ ಹಂಗ? ಯಾಕಂದ್ರೆ ಜ್ಞಾನ ಅಜ್ಞಾನಗಳ ಸೋಂಕು ನಮ್ಮ ಸ್ವರೂಪದಲ್ಲಿ ಇಲ್ಲವೇ ಇಲ್ಲ. ಇದು ಬ್ರಹ್ಮ ಆತ್ಮಭಾವದೊಳಗೆ ನಿಲ್ಲುವ ಸಾಧಕನ ಯಶಸ್ಸಿದ ಪ್ರಯತ್ನ ಇದು. ಈ ವಿದ್ಯಾವಿದ್ಯೆಗಳನ್ನು ಇಟ್ಟುಕೊಂಡು ಇಲ್ಲೇ ವ್ಯವಹಾರ ಮಾಡಕೊತ ಕೂತ್ರ ಎಲ್ಲಿ ಎಷ್ಟು ಜನ್ಮ ವ್ಯವಹಾರ ಮಾಡಿದ್ರು ವ್ಯವಹಾರ ಪರಮಾರ್ಥ ಅಲ್ಲ ಅಂತ ಅವರೇ ನಿಶ್ಚಿತವಾಗಿ ಹೇಳ್ಯಾರ. ವಿದ್ಯಾವಿದ್ಯೆಗಳು ಅಜ್ಞಾನ ಜ್ಞಾನ ಇವು ವ್ಯವಹಾರಕ್ಕೆ ಸಂಬಂಧಪಟ್ಟಿರುವಂತ ನೋಡಲ್ಲಿ ವ್ಯವಹಾರಕ್ಕೆ ಸಂಬಂಧಪಟ್ಟಿರುವಂಥವು ಹಾಗೆ ತಿಳ್ಕೊಂಡ ನಮ್ಮ ಸ್ವರೂಪ ಜ್ಞಾನನೂ ಅಲ್ಲ ಅಜ್ಞಾನನೂ ಅಲ್ಲ ಅಂತ ಹಿಂದೂ ಹೇಳ್ಕೊತ ಬಂದಾರ. ಸಾಕಷ್ಟು ಸಲ ಹೇಳ್ಯಾರ. ಆದ್ರೂ ನಮ್ಮ ಬುದ್ಧಿ ಅದನ್ನ ಬಿಟ್ಟು ಕೊಡುದಿಲ್ಲ. ಜ್ಞಾನದಿಂದ ಅಜ್ಞಾನ ತೊಲಗುತ್ತೆ, ಬೆಳಕಿನಿಂದ ಕತ್ಲೆ ಹೋಗುತ್ತೆ. ಇದ್ರು ಅರಿತವೆ. ಕತ್ಲೆ ಅನ್ನೋದು ಇದ್ರೆ ಹೋಗ್ಬೋದು. ಪ್ರೀತಿಯನ್ನ ಕತ್ಲೆ ಅನ್ನೋದು ಜ್ಞಾನನೂ ಇಲ್ಲ, ಜ್ಞಾನನೂ ಇಲ್ಲ ನಮ್ಮ ಸ್ವರೂಪದೊಳಗೆ. ಅದು ಅನುಭವ ಈ ರೂಪದೊಳಗೆ ಎಲ್ಲಾನು ಹೇಳ್ಕೊತ ಬಂದಾರ. ಆದ್ರೂ ಅನುಭವ ಬರುದಿಲ್ಲ. ಜ್ಞಾನ ಅಜ್ಞಾನ ಇರ್ಲಿಲ್ಲ ಅಂದ್ರೆ ಅದೇನ
ಎಂತದ್ರಿ ಶಾಸ್ತ್ರ? ಹೇಳುದಕ್ಕೆ ಬೇಕು. ಜ್ಞಾನ ಅಜ್ಞಾನ ವಿದ್ಯೆ ಅವಿದ್ಯೆ ಹೇಳುದಕ್ಕೆ ಬೇಕು, ಒಪ್ಕೊಳ್ರಿ. ಅಧ್ಯಾರೋಪ ಮಾಡ್ಕೊಂಡು ಹೇಳೋದಕ್ಕ ಇವು ಬೇಕು. ಅಜ್ಞಾನ ಅಜ್ಞಾನ ಸಮಾಧಿ ಸಂಪತ್ತಿ ಅರಿಷಡ್ ವರ್ಗಗಳು ನೋಡಿ, ಇವೆಲ್ಲ ಶಾಸ್ತ್ರಕ್ಕೆ ಬೇಕಾಗಿರುವು. ಶಾಸ್ತ್ರಕಾರ ಹೇಳುವ ಮಾತು ಇವೆಲ್ಲ. ನಿಮ್ಮ ಸ್ವರೂಪದೊಳಗೆ ಯಾವುದೊಂದು ಇಲ್ಲ. ಹೇಳ್ತಾ ನೋಡಿ, ಶಿವನ ಮಣಿ ಇದ್ದಂಗೆ ಕಣ್ಣೆ ಕೊಡಕ್ ಹೋದಾಗ ಏನ್ರಿ ಮನುಷ್ಯಗ್ ಬಂತನು? ನೋಡ್ರಿ, ಮನುಷ್ಯಗ್ ಬಂದಕ್ಕೆ ಆದ್ರೆ ಏನು? ಶಿವನ ಮನಿ ಏನು ಇಲ್ಲ. ಬಣ 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 ಅಂತಿತ್ತು ಅಂತ ಅರ್ಥ. ಏನಿಲ್ಲ. ಇಂಥ ಮನೆಯೊಳಗೆ ನಮ್ಮ ಮಗಳು ಹೋಗಿ ಹೆಂಗ್ ಬಳೆ ಮಾಡ್ಬೇಕು ಅಂತ ವ್ಯವಹಾರ ದೃಷ್ಟಿಯಿಂದ ವಿಚಾರ ಮಾಡ್ತಿರ್ತಾರ. ಹಾಗನ ಶಿವನ ಸ್ವರೂಪದೊಳಗೆ ಏನು ಇಲ್ಲ. ಆ ಶಿವನ ಸ್ವರೂಪವೇ ನಮ್ಮ ಸ್ವರೂಪ, ನಮ್ಮ ಆತ್ಮ ಸ್ವರೂಪ. ಅದ್ರಂಗ ಇರಾಕ್ ಬರವಲ್ ನಮಗ. ಇವನ್ನೆಲ್ಲ ಕಲ್ಪನಾ ಮಾಡ್ಕೊಂಡು ಏನೇನೋ ಕಲ್ಪನಾ ಮಾಡ್ಕೊತೀವಿ. ಅದಕ್ಕೆ ಅವಿದ್ಯೆಯಿಂದ ಆಗುವ ಅನರ್ಥಗಳನ್ನು ಸ್ವಲ್ಪ ಮಟ್ಟಿಗೆ ಹಿಂದೆ ತಿಳಿಸಿದೆ. ಆದರೂ ಅವುಗಳನ್ನು ಇನ್ನಷ್ಟು ಬೀಚಿ ತಿಳಿಯುವುದು ಒಳ್ಳೆಯದು. ನಮ್ಮ ಪರಮಾರ್ಥ ಸ್ವರೂಪವಲ್ಲದ ರೂಪವನ್ನು ಕಲ್ಪಿಸಿ ಅದಕ್ಕೆ ನಾನು ಎಂಬ ಹೆಸರನ್ನೆತ್ತು ಅದಕ್ಕೆ ವ್ಯವಹಾರದ ರಾಜ್ಯಭಾರವನ್ನೆಲ್ಲವನ್ನು ವಹಿಸಿರುವುದು ಅವಿದ್ಯೆ. ನೋಡ, ಪರಮಾತ್ರು ಅಥವಾ ನಾನು ಅನ್ನೋದು ಅವಿದ್ಯೆಯಿಂದ ಬಂದಿರೋದು. ಈ ರಾಜ್ಯದಲ್ಲಿ ಅನೇಕ ಆತ್ಮರು ಇರುವಂತೆ ಅವರೆಲ್ಲರಿಗೂ ನಮ್ಮಂತೆ ನಿಜವಾದ ಶರೀರ, ಪ್ರಾಣ, ಮನ, ಬುದ್ಧಿ, ಅಹಂಕಾರ ಇವೆಲ್ಲವೂ ಇರುವಂತೆಯೂ ನಮಗೆ ತೋರಿಸುತ್ತಿರುವುದು ಅವಿದ್ಯೆ. ನಿನಗಷ್ಟೇ ಅಲ್ಲ, ಎಲ್ಲರಿಗೆ ಈ ಚೆನ್ಮೇಲೆ ಒಪ್ಕೊಂಡು ಬಿಡುದನ ಅವಿದ್ಯಾನ. ಈ ಸಂಸಾರ ಮಂಡಲದಲ್ಲಿ ಕಾಣಬರುವ ಪ್ರತಿಯೊಂದು ಜೀವರಾಶಿಯು ಮತ್ತೊಂದು ಜೀವರಾಶಿಗಿಂತ ಭಿನ್ನ ಸ್ವಭಾವದ್ದಾಗಿರುವುದೆಂದು ಒಂದೊಂದು ಜೀವರಾಶಿಯಲ್ಲಿ ಅಡಕವಾಗಿರುವ ಅನಂತ ಜೀವ ವ್ಯಕ್ತಿಗಳಲ್ಲಿ ಪ್ರತಿಯೊಂದು ವ್ಯಕ್ತಿಯು ಒಂದೊಂದು ಅಸಾಧಾರಣ ಧರ್ಮವುಳ್ಳತ್ತೆಂದು ತಿಳಿಸಿರುವುದು ಅವಿದ್ಯ. ಅಸಾಧಾರಣ ಧರ್ಮದಿಂದ ಕೂಡಿಕೊಂಡವರು. ನಮಗೆ ಕಾಣಬರುವ ಪ್ರಪಂಚವೆಲ್ಲವೂ ಗುಣದೋಷಗಳ ಮಿಶ್ರಣದಿಂದ ಕೂಡಿರುವ ಜೀವರುಗಳಿಂದ ತುಂಬಿದೆ ಎಂದು ನಂಬಿರುವುದು ಅವಿದ್ಯ. ನನ್ನಲ್ಲಿರುವ ಅಸಾಧಾರಣ ಧರ್ಮವೆಲ್ಲ ಗುಣವೆಂದು, ಮತ್ತೊಬ್ಬರಲ್ಲಿರುವ ಅಸಾಧಾರಣ ಧರ್ಮವೆಂಬುದು ಬರೀ ದೋಷವೆಂದು ಭಾವಿಸುವಂತೆ ಮಾಡಿರುವುದು ಅವಿದ್ಯ. ಅವರ ಈಗ ಮಾತಾಡ್ತೇವೆ ನೋಡಿ ನಾವು. ಅವರ ಈ ವೈಷಮ್ಯ ಬರೋದ ಕಾರಣ ಏನೋ ಅವಿದ್ಯನ. ಅವ್ರು ಏನು ಒಳ್ಳೆಯವ್ರು ಅಂತ ಹೇಳ್ತೀರಿ ನೀವು ನೋಡಿ. ಹೇಳ್ತೇವೆ ಅವ್ರ ಗುಣಗಾನ ಯಾಕೆ ಬೇಕಾಗಿತ್ತಿದು? ನಮ್ಮ ಸ್ವರೂಪದೊಳಗೆ ಏನಾದ್ರು ಐತೆ? ಸಾಧಕನಿಗಿದ್ರ ಅವಶ್ಯಕತೆ ಐತೆ? ಅವ್ರಾಗ ಇವ್ರೀಗ ನಾನು ಸಾಧಾರಣ ಗುಣ ಸಂಪತ್ತುಗಳಿಂದ ಕೂಡಿಕೊಂಡೇನೆ, ಅವ್ರು ಹಿಂಗದಾರೇನ? ತಗೊಳಪ್ಪ. ಅವಿದ್ಯಾ ಪರಿಕರ ಯಾವ ರೂಪದೊಳಗೆ ನಮ್ಮನ್ನು ಒಯ್ದಿತ್ತು ನೋಡ್ರಿ. ಆದ್ದರಿಂದ ನನ್ನಲ್ಲಿರುವ ಅಸಾಧಾರಣ ಧರ್ಮವೆಲ್ಲ ಗುಣವೆಂದು, ಮತ್ತೊಬ್ಬರಲ್ಲಿ ಅಸಾಧಾರಣ ಧರ್ಮವೆಂಬುದು ಬರೀ ದೋಷವೆಂದು ಭಾವಿಸುವಂತೆ ಮಾಡಿರುವುದು ಅವಿದ್ಯ. ನಮ್ಮಲ್ಲಿರುವ ದೋಷಗಳು ಗುಣಗಳೆಂದು, ಅನ್ಯರಲ್ಲಿರುವ ಗುಣಗಳು ದೋಷಗಳೆಂದು ಎನಿಸುವಂತೆ ಮಾಡುವುದು ಅವಿದ್ಯ. ದೋಷಯುಕ್ತವೆಂದು ನಾವು ಎನಿಸಿರುವ ವಸ್ತುಗಳನ್ನು ಜೀವರನ್ನು ಹಗೆ ಮಾಡುವಂತೆಯೂ, ಗುಣಯುಕ್ತವೆಂದು ನಾವು ತಿಳಿಯುವ ವಸ್ತುಗಳನ್ನು ಜೀವರನ್ನು ಪ್ರೀತಿಸುವಂತೆಯೂ ಪ್ರೇರೇಪಿಸುತ್ತಿರುವುದು ಅವಿದ್ಯ. ನಮಗ್ ಬಹಳ ಆತ್ಮೀಯ ಸ್ನೇಹಿತರು ಅಂತೇವಲ್ಲ, ಅದು ಅವಿದ್ಯಾ ದೃಷ್ಟಿಯಿಂದನೇ. ಯಾವುದು? ಯಾಕಂದ್ರೆ ನಮ್ಮ ಗುಣಗಳಿಗೆ ಅವನ ಗುಣ ಹೊಂದಾಣಿಕೆ ಇರೋದ್ರಿಂದ ಅಲ್ಲಿ ಅನ್ಯೋನ್ಯತೆ ಬೆಳೀತಿತ್ತು. ಇಲ್ಲ ಅಂದ್ರೆ ನೀವು ಹೇಳಿದ್ದಕ್ಕೆ ಅವ್ರು ಹೂ ಅನ್ಲಿಲ್ಲ, ಅವ್ರು ಹೇಳಿದ್ದಕ್ಕೆ ಹೂ ಅನ್ಲಿಲ್ಲ ಅಂದ್ರೆ ಆಗತ್ತೆ ಅನ್ನೋದು. ಈ ಪ್ರೇರೇಪಿಸಿದ ಅವಿದ್ಯನ ಪ್ರೀತಿಸುವಂತೆಯೂ ಪ್ರೇರೇಪಿಸಿರುತ್ತಿರುವುದು ಅವಿದ್ಯ. ಬೇಕಿಲ್ಲದ ವಸ್ತುಗಳನ್ನು ಜನರನ್ನು ಪರಿಹರಿಸಿಕೊಳ್ಳುವುದಕ್ಕೂ, ಬೇಕಾಗಿರುವ ವಸ್ತುಗಳನ್ನು ಜನರನ್ನು ಬರಮಾಡಿಕೊಳ್ಳುವುದಕ್ಕೂ ಪ್ರಯತ್ನವನ್ನು ಮಾಡಿಸುವುದು ಅವಿದ್ಯ.
ಬೇಕಾದದ್ದು ಸಿಕ್ಕಿದರೆ ಸುಖವಾಯಿತೆಂದು, ಸಿಕ್ಕದಿದ್ದರೆ ದುಃಖವಾಯಿತೆಂದು, ಹೀಗೆ ಬೇಡವಾದದ್ದು ಒಂದೊದಗಿದರೆ ದುಃಖವಾಯಿತೆಂದು ತೊಲಗಿಸಿದರೆ, ಸುಖವಾಯಿತೆಂದು ನಮಗೆ ಭ್ರಮೆಯನ್ನುಂಟು ಮಾಡುತ್ತಿರುವುದು ಅವಿದ್ಯೆಯೇ. ಈ ಅವಿದ್ಯೆಗೂ ಇತರ ವಿಲಾಸವಾದ ಅನರ್ಥಗಳಿಗೂ ಮೊದಲಿಲ್ಲ, ತುದಿ ಇಲ್ಲ. ಹೀಗೆ ಒಂದೇ ಸಮನೆ ಹರಿಯುತ್ತಿರುವ ಅನರ್ಥ ಪ್ರವಾಹವೇ ನಾವು ವ್ಯವಹಾರವೆಂದು ಕರೆಯುತ್ತಿರುವುದು. ನೋಡಿ, ಇವೆಲ್ಲ ವ್ಯವಹಾರ ದೃಷ್ಟಿಯೊಳಗನೆ ಇರುವಂತದ್ದೇ ವಿನ ಯಥಾರ್ಥವಾಗಿದೆ ಎಲ್ಲಿನೂ ಇದುಕೊಂಡಿಲ್ಲ. ವಿದ್ಯಾವಿದ್ಯೆಗಳ ವಿಂಗಡಣೆ ವ್ಯವಹಾರದಲ್ಲಿ ಮಾತ್ರ ಇರುತ್ತೆ. ಅನುಭವಕ್ಕೆ ಯಾವೊಂದರಲ್ಲಿನೂ ಇದರದ ಯಾವ ಕ್ರಿಯಾಕಾರ್ಯಗಳು ಅಲ್ಲೇ ಪ್ರವರ್ತಿಸುವುದಿಲ್ಲ. ಲಕ್ಷಿರ್ಲಿ. ಅವಿದ್ಯೆಯಿಂದ ನಮಗೆ ಆಗಿರುವ ಈ ಅನರ್ಥ ಸಂತತಿಯನ್ನು ದೀರ್ಘಕಾಲದವರೆಗೆ ತೋರಿಸಿಕೊಳ್ಳುತ್ತಿರುವ ಒಂದು ಕನಸಿಗೆ ಹೋಲಿಸಬಹುದು. ಕನಸು ತೋರಿಕೊಳ್ಳುವಷ್ಟು ಕಾಲವು ತಾನು ಕನಸೆಂಬುದನ್ನು ಮನದಂದುಕೊಳ್ಳುವುದಕ್ಕೆ ನಮಗೆ ಇಂಬು ಕೊಡುವುದಿಲ್ಲ. ಕನಸು ತೋರುವಾಗನೇ ಇದು ಕನಸು ಅಂತ ತಿಳ್ಕೊಂಡು ಅದನ್ನ ಕೈ ಬಿಟ್ಟು ಏನು ಕನಸು ಇಲ್ಲಿ ಹಾಕಿದ್ರು ಸರಿ ಅಂತೇಳಿ ಏನಾರ ಯಾರ ಬಿಟ್ಟು ಬಂದಾರನೇ ಇಲ್ಲ. ಅದು ತೋರುವ ಪರ್ಯಂತರ ಅದರೊಳಗೆ ಎಲ್ಲಾ ಕ್ರಿಯಾ ಕಾರ್ಯಗಳನ್ನು ಮಾಡಿದ್ದುಂಟು. ಅದು ಇಂಬ ಕೊಡುವುದಿಲ್ಲ ನಮಗೆ. ಅದರಲ್ಲಿ ಕಾಣುವ ವಸ್ತುಗಳು ಜನರು ನಮಗೆ ತೋರುತ್ತಿರುವಂತೆ ನಿಜವಾಗಿ ಆಯಾ ಗುಣದೋಷಗಳಿಂದ ಕೂಡಿಕೊಂಡೇ ಇರುವಂತೆ. ಇದು ಬಹಳ ಮಾರ್ಮಿಕ ನೋಡ್ರಿ. ಶರೀರ ಅಂತ ಒಪ್ಕೊಂಡಿವಿ ಅಂದ್ರೆ ಅದಕ್ಕೆ ಮನ, ಬುದ್ಧಿ, ಚಿತ್ತ ಇವೆಲ್ಲ ಕಲ್ಪಿತ ಪ್ರಮಾತ್ರು. ಇವೆಲ್ಲ ಗುಣದೋಷದಿಂದನೂ ಕೂಡಿಕೊಂಡವ. ನಮ್ಮ ಸತ್ವಗುಣದಿಂದ ಕೂಡಿಕೊಂಡು ಸಮಾಧಮೆ ಸಟ್ ಸಂಪತ್ತಿಯನ್ನು ಅಳವಡಿಸಿಕೊಂಡವನು ಅಷ್ಟು ಹಣೆ ಬರ. ಅವನು ವ್ಯವಹಾರವಾಗಿದ್ದವನ ಹೇಳ್ತಾರ ನೋಡು. ಅಧಿಕ ಪುಣ್ಯಗಳನ್ನ ಮಾಡಿ ಅವ ಕೈಲಾಸಕ್ಕೆ ಹೋದ, ವೈಕುಂಠಕ್ಕೆ ಹೋದ. ದಾನ ಧರ್ಮ ಪುಣ್ಯ ಬರೀ ಪರೋಪಕಾರಾರ್ಥಂ ಇದಂ ಶರೀರಮನ್ ಮಾಡ್ಕೊಂಡು ಹೋದವನು ಬಂಗಾರದ ಕಡೆ ಹಾಕಿ ಕರ್ಕೊಂಡು ಹೋಗ್ತಾರಷ್ಟ. ಕಡೆ ಅದು ಬಂಧನ. ಅಧಿಕ ಪುಣ್ಯ ಮಾಡ್ಯಾನ ಅಂದ್ರೆ ಆ ಪುಣ್ಯದ ಉಪಭೋಗ ಮಾಡಕ್ ಬರಬೇಕಲ್ಲ. ಅದಕ್ಕೆ ಅವ್ರು ಹೇಳ್ಯಾರ, ಪುಣ್ಯನಾರ ಮಾಡತಮ್ಮ ಪಾಪನಾರ ಮಾಡು, ಈ ಎರಡೂ ಬಂಧನಕ್ಕೆ ಕಾರಣ. ಯಾವನ್ನು ಮಾಡದ ಅಲ್ಲೇ ತೈತರಿ ಉಪನಿಷತ್ತಿನೊಳಗೆ ಶ್ವೇತಾಶ್ವೇತರ ಉಪನಿಷತ್ತಿನೊಳಗೆ ಒಂದು ದೃಷ್ಟಾಂತ ಬಂದಿತ್ತು. ಹಿಂದೆ ಹೇಳಿದ್ರು ನೋಡಿ, ಒಂದು ಗಿಳಿಯ ಸುಮ್ಮನೆ ಕುತ್ಕೊಂಡು ನೋಡ್ತಿತ್ತು. ಯಾವ್ದ್ರೊಳಗೂ ಆದ ಇನ್ನೊಂದು ಅದ್ರ ಹಣ್ಣುಗಳು ಎಷ್ಟು ರುಚಿ ಅದಾವ ಅಂತ ವರ್ಣನ ಮಾಡ್ಕೊಂಡು ತಿಂತಿತ್ತ. ಅಲ್ಲಿ ಕರ್ತೃತ್ವ ಅದಕ್ಕದ, ಇದಕ್ಕಿಲ್ಲ. ಬರೀ ನೋಡ್ಯದ, ದೃಷ್ಟಿ ರೂಪದೊಳಗೆ ನೋಡ್ಯದ. ಅದಕ್ಕೆ ಯಾವ ಬಂಧಗಳು ಇಲ್ಲ. ಪುಣ್ಯನ ಮಾಡಿಲ್ಲ, ಪಾಪನ ಮಾಡಿಲ್ಲ. ಕಣ್ಣು ಹೇಳಿಕ ನಾವು ಓಡಿ ಹೋಗಿ ಆ ಅನ್ನನ ತಿಂದಿಲ್ಲ, ಅದ್ ನನ್ನ ವಸ್ತು ಅಲ್ಲ, ಬೇಡ. ಹಂಗಿರ್ತದ. ಇಲ್ಲೇ ನಮ್ಮ ಸುಖ ದುಃಖಗಳಿಗೆ ಕಾರಣವಾಗಿ ಇರುವಂತೆ ನಮಗೆ ದೃಢವಾದ ನಂಬಿಕೆಯನ್ನು ಉಂಟು ಮಾಡುತ್ತಿರುವುದು. ಆದರೆ ನಮಗೆ ಯಾವಾದರೊಂದು ನಿಮಿತ್ತದಿಂದ ಇಲ್ಲಿ ಎತ್ತರವಾಗುವುದೇ ತಡ. ಕನಸಿನೊಳಗೆ ಇಷ್ಟೆಲ್ಲ ನಮಗೆ ತೋರಿದ್ರು ಕೂಡ ಎತ್ತರವಾಗುವುದೇ ತಡ. ಕೂಡಲೇ ಅದೆಲ್ಲವೂ ಗಂಧರ್ವ ನಗರದಂತೆ ಮೈಗರಿಯುವುದ. ಮೈಗರದು ಬಿಡುತ್ತದೆ ಅಲ್ಲವೇ. ಅಲ್ಲಿ ಏನಾರ ಸುಖ ದುಃಖ ಏನಾರ ಅನುಭವಿಸ್ತಿದೀವಲ್ಲ, ಅಯ್ಯೋ ನಾನು ಕನಸಿನೊಳಗೆ ರಾಜಿಯಾಗಿದ್ನಪ್ಪ, ಅಲ್ಲೇ ಇರಬಾರ್ದ, ಸುಮ್ಮನೆ ಯಾಕೆ ಹತ್ರ ಹಾಳಾದ ಹತ್ರ ನಾ ಇಲ್ಲಿ ಭಿಕ್ಷುಕ, ಹಲವಾರು ಮನೆಗಳೇ ಮುಂದಕ್ಕೆ ಹೋಗಂತಾರ, ನೀಡುವುದಿಲ್ಲ, ಬಟ್ ಯಶಿವಾಗ್ತತಿ. ಈ ತಾಪತ್ರಯ ನೋಡ, ಅವ್ನ ಎತ್ತರಕ್ಕೆ ಬಂದ್ಗಳಕ್ಕ ನಾನು ರಾಜಿಯಾಗಿದ್ನಿ ಕನಸಿನಾಗ, ಅಲ್ಲೇ ಇರಬಾರ್ದ. ಅದು ಸುಳ್ಳ, ಇದು ಸುಳ್ಳ. ಭಿಕ್ಷುಕ ಆಗಿದ್ದು ಸುಳ್ಳ, ಅಲ್ಲಿ ರಾಜಿಯಾಗಿದ್ದು ಸುಳ್ಳ. ತನ್ನ ಸ್ವರೂಪ ರೂಪದಿಂದ ಯಾವುದೂ ಆಗಿಲ್ಲ. ಆದ್ದರಿಂದ ಇದರಂತೆ ಅಲ್ಲಿ ಗಂಧರ್ವ ನಗರದಂತೆ ಮೈಗರೆದು ಬಿಡುತ್ತದೆ ಅಲ್ಲವೇ. ಇದರಂತೆ ಮಾಯಾಮಯವಾದ ಅನಾದ್ಯನಂತವಾದ ಅನರ್ಥಮಯವಾದ ಈ ಸಂಸಾರವು ಬ್ರಹ್ಮವಿದ್ಯೆಯ ಉದಯವಾಗುತ್ತಲೂ ಸ್ವಲ್ಪವೂ ಉಳಿಯದಂತೆ ತನ್ನ ತೋರಿಕೆಯ ಶರೀರವನ್ನು ಉಪಸಂಹಾರ ಮಾಡಿಕೊಂಡು ಬಿಡುವುದು. ಹೀಗಾಗಿರ್ಬೇಕಲ್ಲ. ಹಂಗ ಇವು ನಮ್ಮ ಸ್ವರೂಪದೊಳಗೆ ವಿದ್ಯಾನೂ ಇಲ್ಲ, ಅವಿದ್ಯನೂ ಅಲ್ಲ ಅಂತ ನಿಶ್ಚಿತ ಗೊತ್ತಾಗಿರ್ಬೋದಲ್ಲ ಈಗ ಸಾಧಕರಿಗೆ. ಇದು ಬರೀ ವ್ಯವಹಾರಕ್ಕೆ ಮಾತ್ರ ಉಳ್ಕೊಂಡದ. ವ್ಯವಹಾರದೊಳಗೆ ಇದನ್ನ ಮಾಡಕ್ ಬಂದ್ ನಿಂತೀವಿನ, ಇಲ್ಲ ಅಂದ್ರೆ ಇದು ಯಾವುದು ಇರುವುದಿಲ್ಲ ಅಂತ ನಿಶ್ಚಿತ ಆಗಿರ್ಬೇಕ.
ಮತ್ತ್ಯಾಕೆ ವಿದ್ಯಾವಿದ್ಯೆಗಳ ಚಿಂತೆ, ಈ ಅನರ್ಥಗಳ ಚಿಂತೆ, ಇನ್ನು ಬ್ರಹ್ಮಜ್ಞಾನಕ್ಕೆ ಹೋಗ್ಬಿಡೋಣ. ಅದಕ್ಕೆ ನಾಳಿನ ದಿವಸ ಈ ಅಖಂಡ ಸಚ್ಚಿದಾನಂದ ಸ್ವರೂಪವಾದ ಪರಮಾರ್ಥ ವಸ್ತು ಒಂದೇ ಪರಮಾರ್ಥವಾಗಿ ಸತ್ಯವಾಗಿರುವುದೆಂದು, ನಮ್ಮಲ್ಲಿ ಅವಿದ್ಯೆ ನಿದ್ರೆಯಾಗಲಿ, ಆ ನಿದ್ರೆಯಲ್ಲಿ ಕಾಣುತ್ತಿದ್ದ ಅನರ್ಥ ರೂಪವಾದ ಸ್ವಪ್ನವಾಗಲಿ ಹಿಂದೆ ಇರಲಿಲ್ಲ, ಎಂದೂ ಇಲ್ಲ, ಮುಂದೆ ಎಂದೆಂದಿಗೂ ಕಾಣಿಸುವ ಸಂಭವವೂ ಇಲ್ಲ ಎಂದು ನಿಸ್ಸಂದಿಗ್ಧವಾಗಿ ಗೊತ್ತಾಗಿರುವುದು. ನಮ್ಮ ಸ್ವರೂಪದೊಳಗೆ ಎತ್ತರ ಸ್ವಪ್ನ ಸುಸುಪ್ತಿಗಳ ಸೋಂಕು ಇಲ್ಲ ಅಂತ ಅನುಭವಕ್ಕೆ ಬಂದ ಮೇಲೆ ಯಾವುದು ಪ್ರಪಂಚ, ಯಾವುದು ಅನರ್ಥ, ಯಾವುದು ವಿದ್ಯಾನೂ ಇಲ್ಲ, ಅವಿದ್ಯಾನೂ ಇಲ್ಲ. ಯಾತ್ರಾ ಸ್ವಪ್ನ ಸುಸೂಕ್ತಿಗಳೇ ನಮ್ಮ ಸ್ವರೂಪಕ್ಕೆ ಸಂಬಂಧಪಟ್ಟಿಲ್ಲ ಅಂದ್ರೆ ಆ ಯಾತ್ರಾ ಸ್ವಪ್ನ ಸುಸೂಕ್ತಿಗಳಿಗೆ ತೋರುವ ವಿದ್ಯಾ ಅವಿದ್ಯೆಗಳು ಏನಾದರೂ ನಮ್ಮನ್ನು ಸೋಂಕಿಸಬಲ್ಲವ? ಅವೇನಾರ ಅನರ್ಥಕ್ಕೆ ಗುರಿ ಮಾಡಬಹುದಾ? ಇದ್ರ ಮೇಲೆ ಮೋಹ ಇದ್ದವರಿಗೆ ಈ ವಿದ್ಯಾ ಅವಿದ್ಯೆಗಳ ಸೋಂಕು ತಪ್ಪುದ್ದಲ್ಲ. ಮೋಹ ಇಟ್ಟುಕೊಂಡವ ಇದು ಯಾತ್ರಾ, ಇದು ಸ್ವಪ್ನ, ಇದು ಸುಸುಪ್ತಿ, ನಾನು ನಂದು ಒಂದೇ ಎರಡು. ಅದಕ್ಕೆ ಅವಿದ್ಯೆ ಎಷ್ಟೇ ಅನರ್ಥಗಳನ್ನು ಅಡಿಯುತ್ತಿರಲಿ ಅಂದ್ರೆ ಎರೆಯುತ್ತಿರಲಿ, ಅದು ಪರಮಾರ್ಥವಾಗಿರುವುದಿಲ್ಲವೆಂಬುದೇ ನಿಜವಾದ ವಿದ್ಯೆ. ನಿಜವಾದ ವಿದ್ಯೆ ಏನಿಲ್ಲ, ಅದು ಯಾವುದು ನಮ್ಮ ಸ್ವರೂಪದೊಳಗೆ ಯಾವುದು ವಿದ್ಯೆನೂ ಸಂಬಂಧಪಟ್ಟಿಲ್ಲ, ಅವಿದ್ಯೆನೂ ಸಂಬಂಧಪಟ್ಟಿಲ್ಲ. ನಮ್ಮ ಸ್ವರೂಪ ಇವ ಧೀರ, ಇವ ಹಿಂಗೆ ತಿಳಿದು ಅನುಭವ ಮಾಡಿದವ. ವಿದ್ಯಾ ವ್ಯವಹಾರದೊಳಗೆ ತೋರುವ ವಿದ್ಯಾ ಈ ಅವಸ್ಥೆಯಿಂದ ಮತ್ತೊಂದು ಅವಸ್ಥೆಗೆ ಬಂದಾಗ ಈ ಅವಿದ್ಯೆಯ ಅನರ್ಥಗಳೆಲ್ಲ ತೊಲಗಿ ಈ ವಿದ್ಯೆ ಅನ್ನೋದು ನಮ್ಮ ಬೆನ್ನತ್ತಿ ಬಂದತ್ತೆ. ಅದು ಇಲ್ಲ, ಅದು ಇಲ್ಲ, ನಡಿ. ಇದು ಅನುಭವ ನೋಡಿಕೊಡ್ರಿ, ಆಗಲ್ಲ. ಏನ್ ಅಡ್ಡಿ ಇಲ್ಲ. ವಿದ್ಯೆ ಒಂದು ಬೆನ್ನ ಹತ್ತಿ ಬಂದು ನಮ್ಮ ಕನಸಿನೊಳಗುನು ಅಲ್ಲಿನೂ ಅದು ಪರಾಭವಗೊಳಿಸತಿ, ಇಲ್ಲಿನೂ ಪರಾಭವಗೊಳಿಸತಿ ಅಂದ್ರೆ ಇಲ್ಲ. ಈ ವಿದ್ಯೆನ ಒಪ್ಕೊಂಡು ಈ ವಿದ್ಯೆನ ಬೆನ್ನತ್ತು ಬಂದತೆ. ಇದು ಅನುಭವದೊಳಗೆ ನಮ್ಮ ಸ್ವರೂಪದ ಬೆನ್ನತ್ತಿ ಬಂದತೆ. ಅದರೊಳಗೆ ವಿದ್ಯೆನೂ ಇಲ್ಲ, ಅವಿದ್ಯೆನೂ ಇಲ್ಲ. ಇದು ಎಲ್ಲ ಈ ಪರಮಾತ್ಮವಿನ ಕಲ್ಪನೆ, ವ್ಯವಹಾರಕ್ಕೆ ಬಯಸಿಕೊಂಡಿರುವಂತ ಶಬ್ದಗಳು. ಮರ್ಮ ತಿಳಿದ್ರೆ ಅವ ಧನ್ಯನ. ಆದ್ದರಿಂದ ಇಲ್ಲೇ ಅವಿದ್ಯೆ ಎಷ್ಟೇ ಅನರ್ಥಗಳನ್ನು ಎರೆಯುತ್ತಿರಲಿ, ಅದು ಪರಮಾರ್ಥವಾಗಿರುವುದಿಲ್ಲವೆಂಬುದೇ ನಿಜವಾದ ವಿದ್ಯೆ. ನಾಶವಾಗದ ಅವಿದ್ಯೆ ಇಲ್ಲ, ಹುಟ್ಟದೇ ಇರುವ ವಿದ್ಯೆ ಇಲ್ಲ ಎಂಬ ಪರಮಾರ್ಥವು ಬ್ರಹ್ಮವಿದ್ಯೆಯ ತಲೆದೋರಿದ ಕೂಡಲೇ ತಿಳಿದು ಬಿಡುವುದೆಂದು ದೊಡ್ಡವರು ಎನ್ನುತ್ತಾರೆ. ಈಗ ವಿದ್ಯಾವಿದ್ಯೆಗಳು ನಮ್ಮ ಸ್ವರೂಪಕ್ಕೆ ಸಂಬಂಧಪಟ್ಟಿಲ್ಲ ಅಂದಾಗ ನಾವು ಬ್ರಹ್ಮಜ್ಞಾನ ಒಳಗನ ನಿಂತಿರ್ತೀವಿ ಅಂತ ನಾಳಿನ ದಿವಸ ಬ್ರಹ್ಮಜ್ಞಾನವನ್ನ ಮತ್ತ ಅವಲೋಕನ ಮಾಡೋಣ ಅಂತ ಹೇಳಿ ಈ 4 ವಾಕ್ಪುಷ್ಪಾದಿಗಳನ್ನ ಸದ್ಗುರು ಚರಣ ಕರ್ಪಿಸಿ ಇವತ್ತಿನ ಉಪನ್ಯಾಸ ವಿದಾಯ ಹೇಳುತ್ತೇನೆ. ಹರಿ ಓಂ ತತ್ಸತ್.